ವಂದನೆಗಳು ಮಾಮ್. ವಂದನೆಗಳು. ಹಾಗೂ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆ ದೇವರೇ, ನಿಮ್ಗೆ ಸ್ತೋತ್ರಗಳು ತಂದೆ. ರಾತ್ರಿ ಎಲ್ಲ ನಮ್ಮೆಲ್ಲರಿಗೂ ತಂದೆ ಒಳ್ಳೆ ನಿತ್ಯನ್ನು ಕೊಟ್ಟಿದ್ದೀರಾ. ಮತ್ತೆ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳಾಗಿರುವಂತ ನಾವು ಸಭೆಯಾಗಿ ಕೂಡುವಂತೆ ಗೂಗಲ್ ಮೀಟ್ ಮೂಲಕ ಅವಕಾಶ ಮಾಡಿಕೊಟ್ಟಿದ್ದೀರಾ ತಂದೆ. ನಿಮ್ಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಅದೇ ರೀತಿಯಲ್ಲಿ ಇಲ್ಲಿಯವರೆಗೆ ಹಾಡಿನ ಮೂಲಕ ನಿಮ್ಮನ್ನು ಮಹಿಮೆ ಪಡಿಸಿದ್ದೀವಿ. ನಮ್ಮ ಆತ್ಮಗಳನ್ನ ವಾಕ್ಯದ ಮೂಲಕ ಬಲಪಡಿಸಿ ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇರುವಂತೆ ಸಹಾಯ ಮಾಡಿ. ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ಬೆಳಗಿನ ಜಾವದಲ್ಲಿ ಒಂದು ಪ್ರತ್ಯೇಕವಾದಂತಹ ಅಂಶವನ್ನು ತಿಳಿದುಕೊಳ್ಳೋಣ. ಐಕ್ಯತೆಯಿಂದಿರುವುದು ಎಷ್ಟೋ ಮನೋಹರವಾದದ್ದು. ಐಕ್ಯತೆಯಿಂದಿರುವುದು ಎಷ್ಟೋ ಮನೋಹರವಾದದ್ದು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಐಕ್ಯತೆಯಿಂದ ಇರುವುದು. ಪ್ರಿಯರ ದೇವರ ಮಕ್ಕಳಿರ, ಕುಟುಂಬದಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ ಈ ಐಕ್ಯತೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಮೊದಲು ಒಂದು ವಚನವನ್ನ ಓದಿಕೊಂಡು ನಾವು ಮುಂದೆ ಹೋಗೋಣ. ಕೀರ್ತನೆ ಗ್ರಂಥ 133ನೇ ಅಧ್ಯಾಯ 1ನೇ ವಚನ. ಕೀರ್ತನೆ ಗ್ರಂಥ 133ನೇ ಅಧ್ಯಾಯ 1ನೇ ವಚನ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಸಾಕು. ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಅಂತ. ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಅಂದರೆ ದಾವೀದನು ಅನುಭವದಿಂದ, ಭಕ್ತಿಯಿಂದ ಹೇಳುವಂತ ಮಾತು. ಅನುಭವ, ಎರಡನೇದಾಗಿ ಭಕ್ತಿ. ಈ ಸಮಾಜದಲ್ಲಿ ಜೀವಿಸಬೇಕು ಅಂದಾಗ ಖಂಡಿತವಾಗಿ ಆತ್ಮಿಕವಾಗಿ ಆಗಿರ್ಬೋದು, ಭೌತಿಕವಾಗಿ ಆಗಿರ್ಬೋದು. ಭೌತಿಕವಾಗಿ ನಾವು ಸಂತೋಷವಾಗಿ, ಆನಂದವಾಗಿ ಜೀವಿಸಬೇಕು ಅಂದಾಗ ಮನೆಯಲ್ಲಿ ಆಗಿರ್ಬೋದು, ಸಭೆಯಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು, ಐಕ್ಯತೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನೋಡಿ, ಕುಟುಂಬಗಳಲ್ಲಿ, ಅದೇ ರೀತಿಯಲ್ಲಿ ಸಮಾಜದಲ್ಲಿ, ಪ್ರಾರಂಭದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಅಬ್ರಹಾಮನು ಹಾಗೂ ಲೋಟನು ಇವ್ರ ಬಗ್ಗೆ ಆಲೋಚನೆ ಮಾಡುವಾಗ ಅಬ್ರಹಾಮನಿಗೆ ದರ್ಶನ ಉಂಟಾಗುತ್ತೆ. ಅಬ್ರಹಾಮನನ್ನು ದೇವರು ಕರೆದು ಈ ದೇಶವನ್ನು, ಬಂಧು ಬಳಗವನ್ನು ಎಲ್ಲವನ್ನು ಬಿಟ್ಟು ಹೊರಟು ಬಾ ಅಂದಾಗ ತಕ್ಷಣ ಅಬ್ರಹಾಮನು ಸಿದ್ಧನಾಗ್ತಾನೆ. ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಸಿದ್ಧನಾಗ್ತಾನೆ. ಅಂದ್ರೆ ದೇವರ ಕರೆ ಬರುತ್ತೆ. ದೇವರ ಕರೆ ಬಂದಾಗ ಸಿದ್ಧನಾಗಿ ಹೋಗ್ತಾನೆ. ದೇವರ ಕರೆ ಅಂದಾಗ ಮತ್ತೆ ಮುಖಾಮುಖಿಯಾಗಿ ಬಂದು ಮಾತಾಡಿದಾರಂತಲ್ಲ, ವಾಯ್ಸ್ ಬಂದಿದೆ, ಸ್ವರ ಬಂದಿದೆ.
ಆ ನಂಬಿಕೆ ಮೇಲೆ ಹೋಗಿದ್ದಾರೆ. ಇದು ದೇವರ ಸ್ವರ ಅಂತೇಳಿ ಸಂಪೂರ್ಣ ನಂಬಿಕೆಯಿಂದ ಹೋಗಿದಾರ ಅಂತ. ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಆತನ ನಂಬಿಕೆಯನ್ನು ನೋಡಿ ದೇವರು ಬಹಳ ಸಂತೋಷ ಪಡುವಂಥದ್ದು. ಅದಕ್ಕೆ ನಾನು ಅಬ್ರಹಾಮನ ದೇವರು ಅಂತೇಳಿ ಪದೇ ಪದೇ ಮಾತಾಡ್ತಾರೆ. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತೇಳಿ. ಅಂತ ಅಬ್ರಹಾಮನ ಜೊತೆಯಲ್ಲಿ ಲೋಟನು ಬಂದು ತಮ್ಮನ ಮಗ. ಲೋಟನು ಅಬ್ರಹಾಮನಿಗೆ ತಮ್ಮನ ಮಗನು ಅಂದಾಗ ಲೋಟನು ಮಗನೂ ಆಗ್ತಾನೆ. ಇಬ್ಬರು ಒಗ್ಗಟ್ಟಾಗಿ, ಅಂದ್ರೆ ಲೋಟನು ಅಬ್ರಹಾಮನ ಜೊತೆಯಲ್ಲಿ ಇರ್ತಾನೆ. ಅಬ್ರಹಾಮನ ಜೊತೆಯಲ್ಲಿ ಇದ್ದಾಗ ಬಹಳ ಅಭಿವೃದ್ಧಿ ಅಂದ್ರೆ ಇದು ಒಂದು ರೀತಿಯಲ್ಲಿ ಲೌಕಿಕವಾಗಿ ಅಂದ್ಕೊಳ್ಳೋಣ. ಪ್ರಾರಂಭದಲ್ಲಿ ಅಭಿವೃದ್ಧಿ ಆಸ್ತಿ ಅಂದ್ರೆ ಆಗಿನ ಕಾಲದಲ್ಲಿ ಪಶುಗಳು, ಕುರಿ, ಮೇಕೆಗಳು, ಓರಿಗಳು, ಕತ್ತೆಗಳು, ಒಂಟೆಗಳು, ಕುದುರೆಗಳು ಇವಿದ್ರೇನೆ ಆಸ್ತಿ. ಓಕೆ, ಅವ್ರಿಗೆ ಆಗಿನ ಕಾಲದಲ್ಲಿ ದೊಡ್ಡ ಆಸ್ತಿ ಅಂದ್ರೆ ಪಶುಗಳು, ಪ್ರಾಣಿಗಳು ಬೆಳೆಸ್ಕೊಳ್ತಾರೆ. ಕುರಿಗಳು, ಮೇಕೆಗಳನ್ನ ಹೀಗೆ ಬೆಳೆಸ್ಕೊಳ್ತಾರೆ ಪ್ರಿಯರೇ. ಒಂದು ದಿನ ಏನಾಗುತ್ತಪ್ಪ ಅಂತ ನೋಡುವಾಗ, ಬಹಳ ಅಭಿವೃದ್ಧಿ ಆದ್ಮೇಲೆ ಅಬ್ರಹಾಮನ ಸೇವಕರಿಗೂ ಲೋಟನ ಸೇವಕರಿಗೂ ಜಗಳ ಆಗುತ್ತೆ. ಅಬ್ರಹಾಮನ ಸೇವಕರಿಗೂ ಲೋಟನ ಸೇವಕರಿಗೂ ಜಗಳ ಎನ್ನುವಂಥದ್ದು ಎಲ್ಲರ ಮಧ್ಯದಲ್ಲಿ ಚಿಕ್ಕದು ನಡೀತಾ ಇರುತ್ತೆ. ಇವಾಗ ಅಬ್ರಹಾಮನ ಸೇವಕರಿಗೂ ಲೋಟನ ಸೇವಕರಿಗೂ ಜಗಳ ಬಂದಿದೆ. ಯಾತಕ್ಕಾಗಿ ಜಗಳ ಬಂದಿದೆ ಅಂತ ನೋಡುವಾಗ, ಒಂದ್ಸಾರಿ ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನದಿಂದ 7ನೇ ವಚನದವರೆಗೆ ಓದಬೇಕು. ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನದಿಂದ 7ನೇ ವಚನದವರೆಗೆ ಓದಿಮ. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು, ಬೆಳ್ಳಿ, ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿ ಯಜ್ಞವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿದನಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಇದರಿಂದ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕನಾನ್ಯರು, ಪೆರಿಜ್ಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಅಂದ್ರೆ ಇಲ್ಲಿ ಈ ವಚನದಲ್ಲಿ ನಾವು ನೋಡಿದ್ದೀವಿ, ಅವರಿಬ್ಬರ ಮಧ್ಯದಲ್ಲಿ ಬಹಳ ಆಸ್ತಿ ಅಭಿವೃದ್ಧಿಯಾಗಿದೆ. ಅಂದ್ರೆ ಹೋಗುವಾಗ ಸ್ವಲ್ಪ ಆಸ್ತಿ ಇರುತ್ತೆ. ತಮ್ಮ ತಂದೆ ತಾಯಿಗಳ ಬಂಧು ಬಳಗ ಒಂದು ಸ್ವದೇಶವನ್ನು ಬಿಟ್ಟು ಹೊರಡುವಂತ ಸಮಯದಲ್ಲಿ ಆಸ್ತಿ ಬಹಳ ಸ್ವಲ್ಪ ಇರುತ್ತೆ. ಜೊತೆಯಲ್ಲಿ ಕೆಲವರು ಸೇವಕರು ಇರ್ತಾರೆ. ಕೆಲವರು ಇವಾಗ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದಾನೆ. ಅದೇ ಪ್ರಕಾರ ಲೋಟನು ಕೂಡ. ಅವರಿಬ್ಬರು ಒಂದೇ ಸ್ಥಳದಲ್ಲಿ ವಾಸಿಸಲು ಸಾಲದೆ ಹೋಯಿತು ಅಂತಿರುತ್ತೆ. ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದುದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಗಿತ್ತು ಅಂತ ಇರುತ್ತೆ. ಇದರಿಂದ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಅವ್ರ ಮಧ್ಯದಲ್ಲಿ ಜಗಳ ಹುಟ್ಟಿದೆ ಅಂತೆ.
ಜಗಳ ಹುಟ್ಟಿದಾಗ ಏನ್ರಿ ಇವಾಗ ಅಬ್ರಹಾಮನು ಒಂದು ನಿರ್ಣಯ ತಗೊಳ್ತಾರೆ. ಅಬ್ರಹಾಮನೇನಂದ್ರೆ ತನ್ನ ಲೋಟನನ್ನ, ತನ್ನ ತಮ್ಮನ ಮಗನಾಗಿರುವಂತ ಲೋಟನನ್ನ ಕರೆದು, ನೋಡಪ್ಪ ನಾವು ಸಹೋದರರು, ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ಜಗಳ ಇರ್ಕೂಡುದು. ಅಂದ್ರೆ ಒಂದು ತಂದೆ ಸ್ಥಾನದಲ್ಲಿ, ಹಿರಿ ಸ್ಥಾನದಲ್ಲಿದ್ದಂತ ಅಬ್ರಹಾಮನು ಹೇಳುವಂತ ಮಾತು. ಈತನಿಗೂ ಬಹಳ ಮಂದಿ ಸೇವಕರಿದ್ದಾರೆ, ಈತನಿಗೂ ಬಹಳ ಮಂದಿ ಸೇವಕರಿದ್ದಾರೆ, ಆಸ್ತಿ ಇದೆ, ಬಹಳ ವ್ಯವಸ್ಥೆ ಅಂದ್ರೆ ಆ ಭೌತಿಕವಾಗಿ ಆಸ್ತಿ ಬಹಳ ಬೆಳೆದಿದೆ, ಅಭಿವೃದ್ಧಿಯಾಗಿದೆ. ಅವಾಗ ಅಬ್ರಹಾಮನ್ ಹೇಳುವಂತ ಮಾತೇನಂತ ನೋಡುವಾಗ 8ನೇ ವಚನ, ಈಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ಆಮೇಲೆ ನಾವು ಸಹೋದರಲ್ಲವೇ, ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು. ಅಂದ್ರೆ ಈ ಮಾತಿನಲ್ಲಿ ಏನ್ ಅರ್ಥ ಆಗತ್ತೆ? ಅಬ್ರಹಾಮನಲ್ಲಿ ಯಾವ ತಪ್ಪು ಇಲ್ಲ ಅಂತೇಳಿ ಗೊತ್ತಾಗತ್ತೆ, ಅಬ್ರಹಾಮನಲ್ಲಿ. ಆದ್ರೆ ಲೋಟನು ಅಂದ್ರೆ ಲೋಟನ ಸೇವಕರು ಅವಾಗ ಅವು ಸ್ವಲ್ಪ ಸಮಸ್ಯೆಗಳು ತರ್ತಾ ಇದಾರೆ ಅಂತೇಳಿ ಅರ್ಥ ಆಗತ್ತೆ. ಇದು 1 ಸಾರಿ 2 ಸಾರಿ ನಡೆದಿದ್ದರಿಂದ ಅಬ್ರಹಾಮನು ಈ ನಿರ್ಣಯ ತಗೊಳ್ತಾ ಇಲ್ಲ. ಅಂದ್ರೆ ಬಹಳ ಸಾರಿ ಹೀಗೆ ನಡೆದಿದೆ ಅಲ್ಲಿ ಅವರಿಬ್ಬರ ಮಧ್ಯದಲ್ಲಿ. ಅಂದ್ರೆ ಲೋಟನ ಮಧ್ಯದಲ್ಲಿ, ಅಬ್ರಹಾಮನ ಮಧ್ಯದಲ್ಲಿ, ಅವರ ಸೇವಕರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಜಗಳ. ಅಬ್ರಹಾಮನೇನಪ್ಪ ಅಂತಂದ್ರೆ ಎಲ್ಲ ಗಮನಿಸ್ತಾರೆ, ದೊಡ್ಡವರು ಒಳ್ಳೆ ರೀತಿಯಿಂದ ಕೆಲವು ಬುದ್ಧಿ ಮಾತನ್ನು ಕೂಡ ಹೇಳ್ತಾರೆ. ಕೊನೆಯದಾಗಿ ಏನಪ್ಪಾ ಅಂದ್ರೆ, ಬೇಡ ನಮ್ಗೂ ನಿಮ್ಗೂ ಯಾಕಪ್ಪ ಲೋಟನೆ, ಒಂದು ಕಡೆ ನೀನೊಂದು ಕಡೆ ಇರು, ನಾನೊಂದು ಕಡೆ ಇರೋಣ, ಓಕೆ? ನೀನ್ ಯಾವ ಕಡೆ ಹೋಗ್ತೀಯ ಹೋಗು, ಈ ಕಡೆ ಹೋಗ್ತೀಯ ಆ ಕಡೆ ಹೋಗ್ತೀಯ, ಅದು ನಿನ್ನ ಚಾಯ್ಸ್, ನಿನ್ನ ಅನುಕೂಲ. ನೀನು ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗ್ತೀನಿ, ನೀನು ಬಲಗಡೆಗೆ ಹೋದ್ರೆ ನಾನು ಎಡಗಡೆಗೆ ಹೋಗ್ತೀನಿ, ಅದು ನಿನಗ್ ಬಿಟ್ಟಿದ್ದು. ಮೊಟ್ಟ ಮೊದಲು ನೀನು ಒಂದು ಕಡೆ ನೀನು ಆರಿಸ್ಕೊಂಡು ನೀನು ಒಂದು ಕಡೆ ಇರು, ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ಏನಿರಬಾರ್ದು, ನಮ್ಮ ಮಧ್ಯದಲ್ಲಿ ಜಗಳ ಇರಬಾರ್ದು. ಇವಾಗ ಅಬ್ರಹಾಮನು ಭಕ್ತನು, ಯಥಾರ್ಥವಂತನು, ಅದೇ ಪ್ರಕಾರ ಲೋಟನು ಕೂಡ ಒಂದು ರೀತಿಯಲ್ಲಿ ಭಕ್ತಿ ಇದೆ, ಆತನಿಗೆ ಭಕ್ತಿ ಇಲ್ಲ ಅಂತಲ್ಲ, ದೇವರ ವಿಷಯದಲ್ಲಿ ಇದೆ. ಆದ್ರೆ ಅಬ್ರಹಾಮನಿಗಿರುವಷ್ಟು ಭಕ್ತಿ ಇಲ್ಲ, ನಂಬಿಕೆ ಇಲ್ಲ. ಅಬ್ರಹಾಮನಿಗೆ ಇರುವಷ್ಟು ಕಾಣಲ್ಲ. ಯಾಕೆಂದ್ರೆ ದೇವರು ಅಬ್ರಹಾಮನ ವಿಷಯದಲ್ಲಿ ಪದೇ ಪದೇ ಹೇಳ್ತಾರೆ, ದೇವರು ಭಕ್ತಿ ಇದ್ರೇನೆ ಮಾತಾಡ್ತಾರೆ ಪ್ರೇರೆ. ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಾದ್ರೆ ಯಥಾರ್ಥವಾದಂತ ಭಕ್ತಿ ಇದ್ರೆ, ಯಥಾರ್ಥವಾದಂತ ಒಂದು ನಂಬಿಕೆ ಇದ್ರೆ ಅವ್ರ ವಿಷಯದಲ್ಲಿ ದೇವರು ಮಾತಾಡ್ತಾರೆ. ಎಲ್ಲರ ವಿಷಯದಲ್ಲಿ ಸುಮ್ನೆ ಮಾತಾಡಕ್ ಹೋಗಲ್ಲ. ಅವರು ತಂದೆ ಆ ದೇವರು ಸಾಕ್ಷಿ ಕೊಡ್ಬೇಕು. ಒಬ್ರು ವಿಷಯದಲ್ಲಿ ಸಾಕ್ಷಿ ಕೊಡ್ತಾರಂದ್ರೆ ಯಥಾರ್ಥವಾದಂತ ನಂಬಿಕೆ ಭಕ್ತಿ ಇದ್ರೇನೆ ಸಾಕ್ಷಿ ಕೊಡ್ತಾರೆ, ಇಲ್ಲದೆ ಹೋದ್ರೆ ಸಾಕ್ಷಿ ಕೊಡಲ್ಲ. ಅಬ್ರಹಾಮನ ವಿಷಯದಲ್ಲಿ ಗೊತ್ತಲ್ವಾ, ನಂಬಿಗಸ್ತನೆಂದು, ಎರಡನೇದಾಗಿ ನನ್ನ ಸ್ನೇಹಿತನೆಂದು, ಮೂರನೇದಾಗಿ ನಾನು ಅಬ್ರಹಾಮನ ದೇವರೆಂದು. ಈ ಮಾತನ್ನ ಅನೇಕ ಸಾರಿ ನಾವು ಓದ್ತಾ ಇರ್ತೇವೆ. ಈ ಅಬ್ರಹಾಮನಿಗೆ ಕೊಟ್ಟಂತ ಸಾಕ್ಷಿ ಕೊಟ್ಟಿರುವ ರೀತಿಯಲ್ಲಿ ಲೋಟನ ವಿಷಯದಲ್ಲಿ ಕೊಟ್ಟಿರಲ್ಲ ದೇವರು. ಆದ್ರೆ ಲೋಟನು ಸೊದೋಮ ಗೊಮೋರನಲ್ಲಿ ಅಲ್ಲಿ ನೀತಿವಂತನಾಗಿದ್ದನು ಎನ್ನುವಂಥದ್ದು ಯೂದನು ಬರೆದ ಪತ್ರಿಕೆಯಲ್ಲಿ, ಪೇತ್ರನ ಪತ್ರಿಕೆಯಲ್ಲೆಲ್ಲ ನೋಡ್ತೀವಿ ನಾವು, ಹೊಸ ಒಡಂಬಡಿಕೆಯಲ್ಲಿ. ಗಮನಿಸ್ಬೇಕು ಪ್ರಿಯರೇ. ಇಲ್ಲಿ ಇವರು ಮಧ್ಯದಲ್ಲಿ ಒಂದು ಚಿಕ್ಕ ಒಂದು ಸಮಸ್ಯೆ ಬಂದಾಗ ಅಂದ್ರೆ ಸೇವಕರಿಗೂ ಸಮಸ್ಯೆ ಬಂದಾಗ ಲೋಟನ್ ಏನಾಗ್ಬೇಕು,
ಅಣ್ಣ ಅಂದ್ರೆ ದೊಡ್ಡಪ್ಪ, ಯಾರು ಚಿಕ್ಕಪ್ಪ ಆಗ್ಲಿ ಅಣ್ಣನ ತಮ್ಮನ ಮಗ ಅಂದಾಗ ತಮ್ಮನ ಮಗ ದೊಡ್ಡಪ್ಪ ಆಗ್ತಾನೆ ಅಬ್ರಾಹ್ಮನು. ಯಾರಿಗೆ? ಲೋಟನಿಗೆ. ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಹೊರಗಡೆ ಆ ಕಡೆ ಈ ಕಡೆ ಹೋಗೋದೇನಿದೆ, ನಾವು ಕಲ್ತೆ ಇರೋಣ, ಒಂದೇ ಕಡೆ ಇರೋಣ ಅಂತೇಳಿ ಇವರು ಹೇಳ್ಬೇಕು. ಯಾಕಂದ್ರೆ ಅಬ್ರಹಾಮನು ಬಹಳ ಅಲ್ಲಿ ನಡೆದಂತ ಒಂದು ಕೆಲಸ, ಅದು ಜಗಳ ನೋಡಿ ಬೇಡ, ಇವು ಸರಿ ಇಲ್ಲ, ಯಾಕೆ ನಾವು ಸಮಾಧಾನವಾಗಿರ್ಬೇಕು, ಈ ತರ ಜಗಳ ಆಡಬಾರ್ದು ಅಂತ ಹೇಳಿ ಈ ಸಮಯದಲ್ಲಿ ಲೋಟನು ಏನ್ ಮಾಡ್ಬೇಕಾಗಿತ್ತು? ಕೇಳ್ಬೇಕಾಗಿತ್ತು, ಇಲ್ಲಿ ಬಿಡಿಪಾ, ಇಲ್ಲೇ ಇರೋಣ, ಒಂದೇ ಕಡೆ, ಹೋಗೋದೇನಿದೆ ಅಂತ ಹೇಳಿ. ಹೇಳಿದ ತಕ್ಷಣ ಆಯ್ತು ಬಿಡು, ನಾನು ಈ ಕಡೆ ಹೋಗ್ತೀನಿ, ನೋಡ್ತೇನೆ ಎಲ್ಲಿ ಚೆನ್ನಾಗಿದೆ ಭೂಭಾಗ, ನೀರಾವರಿ ಇರುವಂತ ಸ್ಥಳ ಯಾವುದು ಅಂತೇಳಿ ಆರಿಸ್ಕೊಳ್ತಾನೆ. ಯಾವ್ದನ್ನ ಆರಿಸ್ಕೊಳ್ತಾನೆ ಅಂತ ನೋಡುವಾಗ 10ನೇ ವಚನ, ಲೋಟನು ಕಣ್ಣೆತ್ತಿ ನೋಡಲಾಗಿ ಓದ್ಮ. ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗೋರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದುದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಸಾಕು, ಅವರಿಬ್ಬರು ಪ್ರತ್ಯೇಕವಾದರು. ಬಹಳ ಜನ ಇದ್ದಾರೆ ಅವರ ಮಧ್ಯದಲ್ಲಿ. ಏನಪ್ಪಾ ಅಂದ್ರೆ ಅಬ್ರಹಾಮನ ಜೊತೆಯಲ್ಲಿ ಸೇವಕರು ಬಹಳ ಮಂದಿ ಇದ್ದಾರೆ. ಅದೇ ರೀತಿಯಲ್ಲಿ ಲೋಟನ ಬಳಿಯಲ್ಲಿ ಕೂಡ ಬಹಳ ಮಂದಿ ಸೇವಕರಿದ್ದಾರೆ. ಬಹಳ ಮಂದಿ ಅಂದ್ರೆ ಸುಮಾರು 200-300 ಜನ ಸೇವಕರಿದ್ದಾರೆ. ಅಲ್ಲಿ ನೋಡ್ತೀವಿ, ಅಂದ್ರೆ ಯುದ್ಧ ಬರುತ್ತೆ ಅಂತ. ಕೆಲವು ದಿನಗಳಾದ್ಮೇಲೆ ಎಲ್ಲಿಗೆ ಹೋಗ್ತಾನೆ ಈತನು? ಈ ಈ ಪ್ರಾಂತಕ್ಕೆ, ಸೊದಮ ಗೊಮರ ಈ ಪ್ರಾಂತಕ್ಕೆ ಹೋಗ್ತಾನೆ. ಯಾರು? ಲೋಟನು. ಅಲ್ಲೆಲ್ಲಿ ಗುಡಾರ ಹಾಕಿಕೊಂಡು ಸೀದಾ ಸೊದಮ ಗೊಮರಕ್ಕೆ ತಲುಪುತ್ತಾನೆ. ಕೆಲವು ವರ್ಷಗಳಾದ್ಮೇಲೆ ಸೊದಮ ಗೊಮರ ಪಟ್ಟಣವನ್ನ ಲೂಟಿ ಮಾಡ್ತಾರೆ ಬೇರೆ ಜನ, ಬೇರೆ ಅರಸರು, ಬೇರೆ ದೇಶದ ಅರಸರು. ಇಲ್ಲಿ 14ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನೋಡ್ಕೊಂಡು ಬಂದ್ರೆ ನಮ್ಗೆ ಗೊತ್ತಾಗತ್ತೆ. ನೀವು ನೋಡಿ, ಆಮೇಲೆ ಗೊತ್ತಿದೆ. ನಾವು ಅದೆಲ್ಲ ಪೂರ್ತಿ ಓದೋದೇನು ಬೇಡ. ಬೇರೆ ದೇಶದ ಅರಸುಗಳು, 4-5 ಜನ ಅರಸುಗಳು ಬಂದು ಈ ಸೊದಮ ಗೊಮರ ಪಟ್ಟಣವನ್ನು ಮುತ್ತಿಗೆ ಹಾಕ್ತಾರೆ. ಅವಾಗ ಈ ಸೊದಮ ಗೊಮರದಲ್ಲಿ ಲೋಟನ ಇರ್ತಾನೆ, ಲೋಟನ ಕುಟುಂಬ ಇರುತ್ತೆ, ಆಸ್ತಿ ಪಾಸ್ತಿ ಇರುತ್ತೆ. ಅಂದ್ರೆ ಲೋಟನ ಆ ಸೊದಮು ಈ ಪ್ರಾಂತದಲ್ಲಿ ಅರಸರನ್ನು, ಕೆಲವು ಜನರನ್ನು, ಸ್ತ್ರೀಯರನ್ನು, ಆಸ್ತಿ ಪಾಸ್ತಿ ಎಲ್ಲವನ್ನ ಲೂಟಿ ಮಾಡಿರ್ತಾರೆ ಪ್ರಿಯರೇ. ಓಕೆ, ಬೇರೆ ದೇಶದ ಅರಸರು ಬಂದು ಯುದ್ಧ ಮಾಡಿ ಕೆಲವ್ರನ್ನ ಕೊಂದಾಕ್ತಾರೆ, ಕೆಲವರು ಓಡೋಗ್ತಾರೆ, ಇನ್ನು ಕೆಲವರು ಉಳ್ಕೊಳ್ತಾರೆ, ಇನ್ನು ಕೆಲವರನ್ನ ಬಂಧಿಸಿ ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನ ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾರೆ. ಆಸ್ತಿ ಪಾಸ್ತಿ. ಇದು 14ನೇ ಅಧ್ಯಾಯ 10ನೇ ವಚನವನ್ನ 14ನೇ ಅಧ್ಯಾಯ 10ನೇ ವಚನವನ್ನು ಆದಿಕಾಂಡ 14. ಆದರೆ ಸಿದ್ದೀಮ್ ತಗ್ಗಿನಲ್ಲಿ ಕಲ್ಲರಗಿನ ಕೆಸರು ಕುಣಿಗಳು ತುಂಬಾ ಇದ್ದವು. ಸೊದೋಮ್ ಗೊಮರಗಳ ರಾಜರ ಕಡೆಯವರು ಓಡಿ ಹೋಗುವಾಗ ಆ ಕುಣಿಗಳಲ್ಲಿ ಬಿದ್ದು ಸತ್ತರು. ಉಳಿದವರು ಬೆಟ್ಟಗಳಿಗೆ ಓಡಿ ಹೋದರು. ಗೆದ್ದವರು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಸೂರೆ ಮಾಡಿ ಅವುಗಳಲ್ಲಿದ್ದ ಎಲ್ಲಾ ಆಸ್ತಿಯನ್ನು, ದವಸವನ್ನು ತೆಗೆದುಕೊಂಡು ಹೋದರು. ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಹಾಮ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿಯನ್ನು ಸಹಿತ ಹಿಡಿದುಕೊಂಡು ಹೋದರು. ಅಲ್ಲಿರುವಂತ ಸೊದೋಮಿನಲ್ಲಿರುವಂತ ಅಕ್ಕಪಕ್ಕದಲ್ಲಿ ಕೆಲವರನ್ನ ಹಿಡ್ಕೊಂಡು ಹೋಗ್ತಾರೆ. ಆಮೇಲೆ ಆಸ್ತಿ ಪಾಸ್ತಿಯನ್ನ, ಅದ್ರ ಜೊತೆಗೆ ಯಾರಿದ್ದಾರೆ? ಲೋಟ, ಅದೇ ಅಬ್ರಹಾಮನ ತಮ್ಮನ ಮಗನಾದ ಲೋಟನು ಏನಾಗ್ತಾನೆ? ಬಂಧಿಸಲ್ಪಡ್ತಾನೆ. ಅಂದ್ರೆ ಬೇರೆ ದೇಶದ ಅರಸರು ಬಂದು, ಸೈನಿಕರು ಬಂದು
ಏನ್ರಿ ಇವರನ್ನ ಮುತ್ತಿಗೆ ಹಾಕಿ ಮತ್ತೆ ಹೆಣ್ಮಕ್ಳನ್ನು ಆಮೇಲೆ ಅಕ್ಕಪಕ್ಕದಲ್ಲಿದ್ದಂತ ಹೆಣ್ಮಕ್ಳನ್ನು ಆ ಪ್ರಾಂತದಲ್ಲಿ ಅನೇಕರನ್ನು ಅರಸರನ್ನು ಸೆರೆ ಹಿಡಿದು ಆಸ್ತಿ ಪಾಸ್ತಿ ಏನೇನಿದೆ ಎಲ್ಲವನ್ನ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಪ್ರಿಯರೇ. ಲೂಟಿ ಮಾಡ್ಕೊಂಡು ಹೋಗುವಂತದ್ದು ನಡೆಯುತ್ತೆ. ಹಾಗೆ ಹೇಗಿರುತ್ತೆ ಹೇಳಿ ಅವಾಗ? ಯಾರೋ ಬೇರೆ ಬೇರೆ ದೇಶದವರು ಬಂದು ಲೂಟಿ ಮಾಡ್ಕೊಂಡು ಹೋದಾಗ ಹೇಗಿರುತ್ತೆ? ಅಬ್ರಹಾಮನು ಇವರು ಒಗ್ಗಟ್ಟಾಗಿದ್ದಾಗ ಇಂಥ ಸಮಸ್ಯೆಗಳಿಲ್ಲ. ಯಾಕೆಂದ್ರೆ ಅಬ್ರಹಾಮನ ಜೊತೆಯಲ್ಲಿ ದೇವರಿದ್ದಾರೆ, ದೇವದೂತರು ಇದ್ದಾರೆ, ಎರಡನೇದಾಗಿ ಬಲಶಾಲಿ, ಅನೇಕ ಮಂದಿ ಸೈನಿಕರಿದ್ದಾರೆ, ಅವ್ರ ಜೊತೆಯಲ್ಲಿ ಒಂದು ಆಳುಗಳಿದ್ದಾರೆ, ಸೇವಕರಿದ್ದಾರೆ, ಈತನ ಜೊತೆಯಲ್ಲಿ ಕೂಡ ಸೇವಕರಿದ್ದಾರೆ. ಆದ್ರೆ ಮತ್ತೆ ಸೊದೋಮ ಗೊಮೋರದಲ್ಲಿ ನೋಡುವಾಗ ಲೂಟಿ ಮಾಡ್ತಾರಲ್ಲ, ಅರಸರನ್ನು ಎಲ್ಲರನ್ನು ಹೇಳ್ಕೊಂಡು ಹೋಗ್ತಾರೆ, ಅದ್ರ ಜೊತೆಗೆ ಲೋಟನನ್ನು ಕೂಡ. ಅಂತ ಪರಿಸ್ಥಿತಿ ಬರುತ್ತೆ. ಇವು ಒಗ್ಗಟ್ಟಾಗಿದ್ರೆ ಹೇಗಿರುತ್ತೆ? ಅದ್ರ ಜೊತೆ ಯಾರ ಜೊತೆ ಇರ್ಬೇಕು ಗೊತ್ತಾ? ಯಾರ ಜೊತೆಯಲ್ಲಿ ಇರ್ಬೇಕು? ಯಾರು ಭಕ್ತರು ಇರ್ತಾರೋ ಭಕ್ತರ ಜೊತೆಯಲ್ಲಿ ಇರ್ಬೇಕಾಗತ್ತೆ. ಮುಖ್ಯವಾಗಿ ದೇವರ ಸಹವಾಸದಲ್ಲಿರ್ಬೇಕು. ಮುಖ್ಯವಾಗಿ ಯಾರ ಸಹವಾಸದಲ್ಲಿರ್ಬೇಕು? ದೇವರ ಸಹವಾಸದಲ್ಲಿರ್ಬೇಕು. ದೇವರ ಸಹವಾಸದಲ್ಲಿ ದೇವರಲ್ಲಿ ಐಕ್ಯತೆಯುಳ್ಳವರಾಗಿರ್ಬೇಕು. ಮೊದಲನೇದಾಗಿ ದೇವರ ಜೊತೆಗಿರ್ಬೇಕು. ದೇವರ ಜೊತೆಯಲ್ಲಿ ಅಂದಾಗ ಒಂದು ಶ್ರದ್ಧೆ ಭಕ್ತಿ ಬಹಳ ಇರ್ಬೇಕು ಪ್ರಿಯರೇ. ಎಲ್ಲಿದ್ರು ಕೂಡ ದೇವರ ಧ್ಯಾನದಲ್ಲಿರ್ಬೇಕು, ನಿಷ್ಠೆಯಿಂದ ಇರ್ಬೇಕು. ಅಂದ್ರೆ ದೇವರು ಮೆಚ್ಚುವಂತ ರೀತಿಯಲ್ಲಿ, ದೇವರು ಇಷ್ಟಪಡುವಂತ ರೀತಿಯಲ್ಲಿ ದೇವ್ರ ಬಗ್ಗೆ ಪರಿಶೋಧನೆ ಇರ್ಬೇಕು. ಹೆಚ್ಚಾಗಿ ಏನಪ್ಪಾ ಅಂದ್ರೆ ಅಬ್ರಹಾಮನಿಗಿದೆ. ಅಬ್ರಹಾಮನಿಗೆ ಭಕ್ತಿ ನಂಬಿಕೆ ಇರುವುದರಿಂದ ಏನ್ರಿ ಅಬ್ರಹಾಮನ ವಿಷಯದಲ್ಲಿ ಬಹಳ ಮಾತಾಡ್ತಾರೆ ದೇವರು. ಇವಾಗ ಈ ರೀತಿ ಸೊದೋಮ ಗೊಮೋರ ಪಟ್ಟಣ ಲೂಟಿ ಮಾಡಿದಾಗ ಈ ವಿಷಯ ಅಬ್ರಹಾಮನಿಗೆ ಗೊತ್ತಾಗುತ್ತೆ. ಅಬ್ರಹಾಮನು ಏನ್ ಮಾಡ್ತಾರೆ ಹೇಳಿ? ಅಬ್ರಹಾಮನು ತನ್ನ ಜೊತೆಯಲ್ಲಿದ್ದಂತ ದಾಸರನ್ನು ಅಂದ್ರೆ ಸೇವಕರನ್ನು, ಆಮೇಲೆ ಕೆಲವು ದೇಶದ ಅರಸರು ಕೂಡ ಗೊತ್ತಿರುತ್ತೆ ಆತನಿಗೆ. ನೋಡಿ 13ನೇ ವಚನ ಓದಿಮ್ಮ, 14ನೇ ಅಧ್ಯಾಯ 13ನೇ ವಚನದಿಂದ 13-14ನೇ ವಚನ. ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಹಾಮನ ಬಳಿಗೆ ಬಂದು ಇದನ್ನು ತಿಳಿಸಿದನು. ಅಬ್ರಹಾಮನು ಅಮೋರಿಯನಾದ ಮಮ್ರೆಯನ ತೋಪಿನ ಬಳಿಯಲ್ಲಿ ವಾಸವಾಗಿದ್ದನು. ಮಮ್ರೆಯನು ಎಷ್ಕೋಲ ಅನೇರರಿಗೆ ಸಹೋದರನು. ಇವರಿಬ್ಬರಿಗೂ ಅಬ್ರಾಮನಿಗೂ ಒಡಂಬಡಿಕೆ ಇತ್ತು. ಅಬ್ರಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು. ಸಾಕು ಏನ್ರಿ, ಒಬ್ಬ ಅರಸನನ್ನು ಎರಡನೇದಾಗಿ ತನ್ನ ಮನೆಯಲ್ಲಿ ಸುಮಾರು 318 ಮಂದಿ ಇದ್ದಾರೆ. 318 ಮಂದಿ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಯುದ್ಧಕ್ಕೆ ಸಿದ್ಧ ಮಾಡಿದಾಗ ಅವ್ರಿಗೆ ಸ್ವಲ್ಪ ಯುದ್ಧ ಯಾವ ರೀತಿ ಮಾಡ್ಬೇಕು ಅದು ಕೂಡ ಸ್ವಲ್ಪ ಗೊತ್ತಿರುತ್ತೆ ಅವ್ರಿಗೆ. 318 ಮಂದಿ 318 ಮಂದಿ ಅಂದಾಗ ನಾವು ಅವಾಗ ಮೀಟಿಂಗ್ ಇಡ್ತೀವಿ ಪ್ರಿಯರೇ. ಮೀಟಿಂಗ್ ಇಟ್ಟಾಗ ಎಷ್ಟು ಜನ ಗ್ಯಾದರ್ ಆಗ್ತಾರೆ? 150 ಮಂದಿ, 200 ಮಂದಿ. 300 ಅಂತಂದ್ರೆ ಫುಲ್ ಪ್ಯಾಕ್ ಆಗತ್ತೆ. ಅಷ್ಟು ಮಂದಿ 300 ಮಂದಿ ಏನ್ರಿ ಜೊತೆಲಿದ್ದಾಗ ಹೇಗಿರುತ್ತೆ ಹೇಳಿ? 300 ಮಂದಿ ಜೊತೆಯಲ್ಲಿದ್ದಾಗ ಹೇಗಿರುತ್ತೆ? ಯಾರಾದ್ರೂ ಶತ್ರುಗಳು ಬರಕ್ ಆಗುತ್ತಾ? ಧೈರ್ಯವಾಗಿ ನಿಂತ್ಕೊಳಕ್ ಆಗುತ್ತಾ? ಒಂದ್ 200 ಮಂದಿ ನಮ್ ಜೊತೆಲಿದ್ದಾಗ ನಿಂತ್ಕೊಳಕ್ ಆಗುತ್ತೆ ಯಾರಾದ್ರೂ? ಒಬ್ಬರೇ ಇದ್ದಾರೆ ಅಂತ ತಿಳ್ಕೊಡ್ರು. ಒಬ್ರು ಇಬ್ಬರು ಇದ್ದಾರೆ ಅಂತ ತಿಳ್ಕೊಳ್ರಿ. ಒಂದ್ 2-3 ಬಂದು ಗಲಾಟೆ ಮಾಡ್ಬೋದು, 3 ಬಂದು ಗಲಾಟೆ ಮಾಡ್ಬೋದು. ಅದು ಕೂಡ ಅರಣ್ಯದಲ್ಲಿ ಅವರು ಜೀವಿಸುವಂತ ಸಮಯ ಹೇಗಿರುತ್ತೆ ಹೇಳಿ? ಅರಣ್ಯಗಳು, ಅಲ್ಲೇನ್ ದೊಡ್ಡ ಪಟ್ಟಣಗಳಿದೆಯಾ? ಜನ ಇರ್ತಾರ? ಇದ್ರೆ ಎಲ್ಲೆಲ್ಲಿ ದೂರ ಇರ್ತಾರೆ, ಹತ್ರ ಯಾರು ಇರಲ್ಲ. ಈಗಿನ ಕಾಲದಲ್ಲಿ ಇದ್ದಂತ ದೊಡ್ಡ ಪಟ್ಟಣಗಳು, ದೊಡ್ಡ ಗ್ರಾಮಗಳು, ಇಲ್ಲ ಏನೋ ಒಂದು ಊರುಗಳಿದೆ ಅಂತಲ್ಲ ರೀ. ಊರುಗಳು ಇರುತ್ತೆ, ಜನ ಹೇಗಿರ್ಬೋದು? ಕಡಿಮೆ, ಅಲ್ಲೆಲ್ಲೆಲ್ಲಿ ಇರ್ತಾರೆ.
ಅಂತ ಸಮಯದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ, ಆಗಿನ ಕಾಲದಲ್ಲಿ ಏನಿದೆಪ್ಪ ಅಂತಂದ್ರೆ, ಎಲ್ಲಿ ಆಸ್ತಿ ಪಾಸ್ತಿ ಚೆನ್ನಾಗಿರುತ್ತೋ ಅವ್ರನ್ನ ನೋಡ್ತಾರೆ, ನೋಡಿದ ಮೇಲೆ ಲೂಟಿ ಮಾಡ್ತಾರೆ. ಅಂದ್ರೆ ಈ ದೇಶದ ಅರಸರು ಬಂದು ಇನ್ನೊಂದು ದೇಶವನ್ನ ಲೂಟಿ ಮಾಡಿದ್ರು, ಇನ್ನೊಂದು ದೇಶದ ಅರಸರು ಮತ್ತೊಂದು ದೇಶದ ಅರಸರು ಬಂದು ಲೂಟಿ ಮಾಡಿದ್ರು, ಸೆರೆ ಹಿಡಿದ್ರು, ಇವರನ್ನ ಅವರು, ಅವರನ್ನ ಇವರು, ಇವರನ್ನ ಅವರು, ಈ ತರ ಅಲ್ಲಿ ನಡೀತಾ ಇದೆ. ಅಂತ ಸಮಯದಲ್ಲಿ ಹೇಗಿರ್ಬೇಕು? ಒಗ್ಗಟ್ಟಾಗಿ ಒಂದು ಕಡೆ ಇರಬೇಕು, ಒಗ್ಗಟ್ಟಾಗಿ ಒಂದು ಕಡೆ ಇರಬೇಕು, ಜೊತೆಯಾಗಿರ್ಬೇಕು. ಏನ್ರಿ ಸೊದಮ ಗೊಮೋರ ಪಟ್ಟಣವನ್ನು, ಆ ಪ್ರಾಂತವನ್ನು, ಆ ಪ್ರಾಂತದಲ್ಲಿದ್ದಂತ ಅನೇಕರನ್ನ ಎಳ್ಕೊಂಡು ಹೋಗ್ತಾರೆ. ಎರಡನೇದಾಗಿ ಆಸ್ತಿ ಪಾಸ್ತಿ ಲೂಟಿ ಮಾಡಿರ್ತಾರೆ. ಈ ವಿಷಯ ಅಬ್ರಾಹಂ ಗೊತ್ತಾಗದಾಗ ಅಬ್ರಹಾಮನು ಇವರೆಲ್ಲರನ್ನ ಕರೆದುಕೊಂಡೋಗಿ ಯುದ್ಧ ಮಾಡಿ ಸೆರೆಯಲ್ಲಿದ್ದಂಥವರನ್ನ ಬಿಡಿಸ್ಕೊಂಡು ತಮ್ಮನ ಹೆಂಡತಿ ಮಕ್ಕಳನ್ನು ಬಿಡಿಸ್ಕೊಂಡು ಬರ್ತಾನೆ. ಪ್ರೇರ ಅದು ನಡೆಯುತ್ತೆ. ಈತನು ಯುದ್ಧಕ್ಕೆ ಹೋಗ್ತಾನೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲೇ ಆಗ್ಲಿ ಸಹೋದರರು ಐಕ್ಯತೆಯಿಂದ ಇರುವಂತದ್ದು ಬಹಳ ಮುಖ್ಯವಾದದ್ದು. ಐಕ್ಯತೆಯಿಂದ ಇರುವಂತದ್ದು ಬಹಳ ಪ್ರಾಮುಖ್ಯವಾದದ್ದು ಅಂತ. ಐಕ್ಯತೆಯಿಂದ ಇದ್ದಾಗ ಯಾರಾದ್ರೂ ಒಬ್ರು ಹಿಂದೆ ಮುಂದೆ ಬರೋದಕ್ಕೂ ಹಿಂಜರಿತಾರೆ. ಇವರಿಂದ ದೊಡ್ಡ ಟೀಮ್ ಇದೆಪ್ಪ, ಇವರಿಂದ ಅಣ್ಣ ತಮ್ಮಂದರಿದ್ದಾರೆ, ಇವ್ರ ಜೊತೆಯಲ್ಲಿ ಅಣ್ಣ ತಮ್ಮಂದರಿದ್ದಾರೆ, ಇವ್ರ ಜೊತೆಯಲ್ಲಿ ಟೀಮ್ ಇದೆ ಅಂತೇಳಿ ಯಾರಾದ್ರೂ ಕೆಡುಕರು ದಾಳಿ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಕೂಡ ಏನೇ ಅಲ್ಲೆಲ್ಲಿ ಕಳ್ಳತನ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಪೊಲೀಸ್ ವ್ಯವಸ್ಥೆ ಇದ್ರು, ಇದ್ರು. ಆದ್ರೆ ದೇವ್ರು ಹೇಳ್ತಾರೆ, ಖಂಡಿತವಾಗಿ ವಚನವನ್ನ ಬರೆಸ್ತಾರ. ಯಾಕೆ ಸುಮ್ನೆ ಬರೆಸ್ತಾರ? ದೇವ್ರು ವಚನವನ್ನ ಬರೆಸಿದಾರಲ್ಲ, ಸುಮ್ನೆ ಬರೆಸ್ತಾರ? ಸಹೋದರರು, ಅಣ್ಣ ತಮ್ಮಂದಿರು ಐಕ್ಯತೆಯಿಂದ ಇರಬೇಕು, ಐಕ್ಯತೆಯಿಂದ ಇರಬೇಕು ಅಂತ ಹೇಳ್ತಾರೆ. ಐಕ್ಯತೆಯಿಂದ ಇದ್ದಾಗ ಎಷ್ಟೋ ರಮ್ಯವಾದದ್ದು, ಮನೋಹರವಾದದ್ದು, ಚಿಕ್ಕ ವಿಷಯಗಳು ಬಂದಾಗ ಅವುಗಳನ್ನ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಕುಟುಂಬದಲ್ಲಿ, ಹೊರಗಡೆ, ಸಮಾಜ ನೋಡಿ ಏನ್ರಿ, ಲೋಟನ್ನು ತನ್ನ ದೊಡ್ಡಪ್ಪನನ್ನು ಅಂದ್ರೆ ಅಬ್ರಹಾಮನ ಬಿಟ್ಟು ಬೇರೆ ಕಡೆ ಹೋಗ್ತಾನೆ. ಅದೇ ಹೋಗು ಅಂತ ಹೇಳಿದಾಗ ಹೋಗ್ತಾನೆ. ಯಾಕೆ ಹೋಗುವನಂತ ಮಾತು ಯಾಕೆ ಬರುತ್ತೆ? ಅಬ್ರಹಾಮನು ಅಷ್ಟು ಸುಲಭವಾಗಿ ಕಳಿಸ್ಕೊಡ್ತಾರ? ಅದರ ಹಿಂದೆ ಕಾರಣ ಏನು? ಇವರಿಂದ ಸಾಕಾಗಿದೆ ಅನ್ನೊಂದು ಕಾಣುತ್ತೆ ಅಲ್ಲಿ. ಅದಕ್ಕೆ ನೀವು ಒಂದ್ ಕಡೆ ಬೇರೆ ಕಡೆ ಇರಿಪ, ಚೆನ್ನಾಗಿರಿಪ. ಅವಾಗ ಏನಾದ್ರೂ ಸಮಸ್ಯೆ ಇದ್ರೆ ನಾವು ಸರಿಪಡಿಸ್ಕೊಳಪ್ಪ ಅಂತೇಳಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಬ್ರಹಾಮನೇನೋ ಅನೇಕ ಸಾರಿ ಅವರು ಹೇಳ್ತಾರೆ, ಯಾಕಂದ್ರೆ ದೊಡ್ಡ ಸ್ಥಾನದಲ್ಲಿದ್ದಾರೆ, ಬುದ್ಧಿವಂತರು, ಭಕ್ತರು, ತಿಳುವಳಿಕೆ ಇದ್ದವರು, ಖಂಡಿತವಾಗಿ ಅವ್ರು ಮಾತಾಡ್ತಾರೆ. ಆದ್ರೆ ಇವ್ರ ಮಧ್ಯದಲ್ಲಿ ಏನಾಗಿದೆಯಪ್ಪ ಅಂದ್ರೆ, ಆಯ್ತು ನಾವು ಹೋದ್ರ ಸಾಕಾಯ್ತು ಬಿಡಪ್ಪ, ಇವ್ರ ಸಹವಾಸ ಬೇಡ ಅಂತೇಳಿ ಒಂದು ರೀತಿಯಲ್ಲಿ ಸ್ವತಂತ್ರವಾಗಿರ್ಬೇಕು ಅನ್ನುವಂತ ಆಲೋಚನೆ. ಆದ್ದರಿಂದ ಅಲ್ಲಿ ದೇವರು ಈ ರೀತಿ ಕಾಪಾಡ್ಕೊಳ್ತಾರೆ. ಕೊನೆಯದಾಗಿ ಲೋಟನ್ ಇರುವಂತ ಪ್ರಾಂತ ಏನಾಗುತ್ತೆ? ಸೊದೋಮ ಗೊಮೋರ ಸುಟ್ಟು ಬೂದಿ ಆಗುತ್ತೆ. ಜನ ಸರಿ ಇಲ್ಲ, ಜನಗಳು ಸರಿ ಇಲ್ಲ. ಈತನಿಗೇನು ಆಸ್ತಿ ಪಾಸ್ತಿ ಸಿಕ್ಕಿದೆ ಅಷ್ಟೇ, ಭೂಭಾಗ ಇಲ್ಲ ಆಸ್ತಿ ಬೆಳೆದಿರ್ಬೋದು. ಜನ ಸರಿಗಿದ್ದಾರ? ಜನ ಏನಾಗಿದ್ದಾರೆ? ಸೊದೋಮ ಗೊಮೋರ ಪಟ್ಟಣದಲ್ಲಿ ಘೋರವಾದಂತ ಪಾಪ. ಏನ್ರಿ, ಲೋಟನ್ ನೋಡಿ, ಅಬ್ರಹಾಮನನ್ನು ಮತ್ತೆ ಲೋಟನ್ ನೋಡಿ ಒಂದು ಅವಕಾಶ, ದೇವದೂತರು ಬರ್ತಾರಲ್ಲ, ಬಂದ ಮೇಲೆ ಲೋಟನ್ ಮನೆಗೆ ಹೋಗ್ತಾರೆ. ಆಮೇಲೆ ಲೋಟನ್ ಸಿದ್ಧಪಡಿಸ್ಕೊಳ್ತಾರೆ, ಕರ್ಕೊಂಡು ಹೋಗ್ತಾರೆ. ಕೊನೆಯದಾಗಿ ಸೊದೋಮ ಗೊಮೋರ ಪಟ್ಟಣ ಆದದ ಗತಿ ಏನಂತ ನೋಡುವಾಗ ನಾಶ. ಆಮೇಲೆ ಲೋಟನ ಜೀವಿತ ಏನಾಗುತ್ತೆ? ಅಲ್ಲಿಂದ ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಹೊರಟೋಗ್ತಾರೆ. ಎಷ್ಟು ಸಂಪಾದನೆ ಮಾಡಿದ್ದಾರೆ ಅದೆಲ್ಲ ಬಿಟ್ಟು
ಯಾರ್ಯಾರಪ್ಪ? ಯಾರು? ಹೆಂಡತಿ, ಇಬ್ರು ಮಕ್ಕಳು, ಕೈಯಲ್ಲಿ ಏನಿಲ್ಲ. ಅಂತ ದುರ್ಗತಿ ಏನದು? ಅಂತ ದುರ್ಗತಿ ಏನು? ಕೊನೆಯದಾಗಿ ಹೆಂಡತಿ ಕೂಡ ದೇವ್ರ ಮಾತನ್ನ ಕೇಳದೆ ಉಪ್ಪು ಸ್ತಂಭ ಆಗ್ತಾಳೆ. ಆಮೇಲೆ ಉಳಿದದ್ದು ಯಾರು? ಇಬ್ರು ಮಕ್ಕಳು, ಹೆಣ್ಮಕ್ಳು, ಈತ. ಆಸ್ತಿ ಪಾಸ್ತಿ ಯಾವ್ದು? ಸೊದಮ ಗುಮರ ಪಟ್ಟಣ ಸಂಪೂರ್ಣ ನಾಶ. ಬರೀ ಕೈಯಲ್ಲಿ ಇದ್ದಾರೆ, ಏನು ಸ್ವಲ್ಪ ಏನು ಹೋಗಿದ್ದಾರೆ? ಬರೀ ಕೈಯಲ್ಲಿ ಇದ್ದಾರ, ಏನು ಆಸ್ತಿ ಪಾಸ್ತಿ ಇಟ್ಕೊಂಡು ಹೋಗಿದಾರ? ಸ್ವಲ್ಪ ಇದ್ರೆ ಏನಾದ್ರು ತಿನ್ನೋದಕ್ಕೆ ಅದಿದ್ ಸ್ವಲ್ಪ ಇರ್ತಾವಲ್ಲ, ಇದ್ರೆ ಸ್ವಲ್ಪ ಇರ್ಬೋದು ಅಷ್ಟೇ ಆಗ್ಲಿ. ಪೂರ್ತಿ ಸಂಪಾದನೆ ಮಾಡಿದ ಈ ಅಬ್ರಹಾಮನ ಜೊತೆಲಿ ಇದ್ದಂತ ಸಮಯದಲ್ಲಿ ಎಷ್ಟು ಆಸ್ತಿ ಅಂದ್ರೆ, ಅವರಿಬ್ಬರು ಒಂದೇ ಸ್ಥಳದಲ್ಲಿ ವಾಸಿಸೋದಕ್ಕೆ ಅಸಾಧ್ಯವಾಯ್ತು, ಅಷ್ಟೊಂದು ಆಸ್ತಿ ಬೆಳೆದಿತ್ತು ಅಂತ ಹೇಳ್ತಾರಲ್ಲ ಪ್ರಿಯರೇ. ಅಷ್ಟೊಂದು ಆಸ್ತಿ ಬೆಳೆದಿತ್ತು ಅಂತ ಹೇಳ್ತಾರೆ. ಮತ್ತೆ ಸೊದಮ ಗುಮ್ಮರ ಪಟ್ಟಣಕ್ಕೆ ಹೋದ್ಮೇಲೆ ಆಸ್ತಿ ಏನಾಗುತ್ತೆ? ನಾಶವಾಗುತ್ತೆ. ಜೊತೆಲಿದ್ದಂತ ಆಳುಗಳು ಏನಾಗ್ತಾರೆ? ಅಲ್ಲಿ ಆಳುಗಳಿದ್ದಾರಲ್ಲ, ಇಲ್ಲಿ ಏನಾದ್ರು? ಸೊದಮ ಗುಮರ ಪಟ್ಟಣದಲ್ಲಿ ಇವ್ರು ಕೂಡ ಬೆರ್ತೋದ್ರ? ಮತ್ತೆ ಆಳುಗಳ ಬಗ್ಗೆ ಏನು ಮಾತಾಡಲ್ಲ ಇಲ್ಲಿ 19ನೇ ಅಧ್ಯಾಯದಲ್ಲಿ, ಅವರ ಆಳುಗಳ ಬಗ್ಗೆ. ನಾಶವಾಗ್ತಾರೆ ಪ್ರಿಯರೇ. ಅಂದ್ರೆ ಇವ್ರು ಕೂಡ ಆ ಸೊದಮ ಗುಮ್ಮರ ಪಟ್ಟಣದಲ್ಲಿ ಬೆರೆತು ಹೋಗುವಂತದ್ದು ಅರ್ಥ ಆಗುತ್ತೆ ಅಲ್ಲಿ. ಅದು ಲೋಟನ್ ಮಾತ್ರ ಸ್ವಲ್ಪ ಜಾಗೃತಿಯಿಂದ ಇದ್ದಾನೆ. ಜಾಗೃತಿಯಿಂದ ಇದ್ದಾನೆ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ದೇವದೂತರು ಬಂದು ಲೋಟನನ್ನ ಕರ್ಕೊಂಡು ಹೋಗ್ತಾರಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಐಕ್ಯತೆಯಾಗಿ ಇದ್ದಾಗ, ಅಣ್ಣ ತಮ್ಮಂದ್ರು ಐಕ್ಯವಾಗಿ ಇದ್ದಾಗ ಉತ್ತಮವಾದದ್ದು, ರಮ್ಯವಾದದ್ದು, ಮನೋಹರವಾದದ್ದು ಅಂತಾರೆ. ಅಂದ್ರೆ ಒಬ್ರಿಗೊಬ್ರು ಮಾತಾಡಿಕೊಳ್ಳುವಂಥದ್ದು, ಇದ್ದದ್ರಲ್ಲಿ ಊಟ ಮಾಡುವಂಥದ್ದು, ಒಳ್ಳೇದು ಕೆಟ್ಟದ್ದು ಮಾತಾಡಿಕೊಳ್ಳುವಂಥದ್ದು. ಹೊರಗಡೆ ಹನ್ನೆರು, ಹೊರಗಡೆ ಬೇರೆ ಜನ ನಂಬಕ್ಕಾಗುತ್ತಾರೆ? ಮೋಸಗಾರರಿದ್ದಾರೆ ಪ್ರಿಯರೇ, ಮೋಸಗಾರರು. ಅದಕ್ಕೆ ಯಾರಾದ್ರೂ ಅನುಭವ ಇದ್ದವ್ರು ಇರ್ತಾರಲ್ಲ, ತಂದೆ ತಾಯಿಗಳು ದೊಡ್ಡವರು ಇದ್ದಾಗ, ಮಕ್ಕಳು, ಸ್ನೇಹಿತರು, ಅಣ್ಣ ತಮ್ಮದ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರೂ ಕೂಡ ಐಕ್ಯವಾಗಿಯೇ ಇರ್ಬೇಕು. ಮೊಟ್ಟ ಮೊದಲು ಮನೆಯಲ್ಲಿ ಐಕ್ಯವಾಗಿ ಇರಬೇಕು. ಅವನು ಮನೆಯಲ್ಲಿ ಐಕ್ಯತೆಯಿಂದ ಇರಬೇಕು. ಚಿಕ್ಕದು ಬರ್ತಾ ಇರುತ್ತೆ, ಚಿಕ್ಕದು ಏನಪ್ಪಾ ಅಂದ್ರೆ ಬರ್ತಾ ಇರುತ್ತೆ. ಹಾಗಂತ ಹೇಳಿ ದೇವ್ರ ವಾಕ್ಯವನ್ನು ಮೀರಬಾರದು. ಐಕ್ಯತೆಯಿಂದ ಇದ್ದಾಗ ನಿಮ್ಮ ಜೀವನದಲ್ಲಿ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ ಪ್ರತಿಯೊಬ್ಬರಲ್ಲಿ. ಲೋಟನ ಬಗ್ಗೆ, ಅಬ್ರಾಹಮನ ಬಗ್ಗೆ ನೀವು ವಿಚಾರ ಮಾಡಿ, ಪರಿಶೋಧನೆ ಮಾಡಿ, ಗೊತ್ತಾಗುತ್ತೆ ಲೋಟನ ಪರಿಸ್ಥಿತಿ ಎಂತದ್ದು. ಕೊನೆಯದಾಗಿ ಸೊದಮ ಗುಮರ ಸುಟ್ಟಾಕಿದ್ದಾರೆ ಅಂದಾಗ ಏನ್ ಉಳ್ಕೊಂಡಿದೆ ಹೇಳಿ ನನಗೆ? ಕೊನೆಯದಾಗಿ ಮಕ್ಕಳ ಎಂತ ಪರಿಸ್ಥಿತಿಯಲ್ಲಿ ಬರ್ತಾರೆ? ಲೋಟನ ಜೀವಿತ ಸರಿ ಇಲ್ಲ, ಹಾಳಾಗತ್ತೆ. ಆತನ ಜೀವಿತ ನೋಡುವಾಗ ಹೇಳಿಕೊಳ್ಳುವಂಥದ್ದು ಏನಿಲ್ಲ. ಅಬ್ರಹಾಮನ ಜೀವಿತ ಇವಾಗ್ಲೂ ಮಾತಾಡ್ಕೊಳ್ತೀವಿ. ಇವಾಗ್ಲೂ ಅಬ್ರಹಾಮನ ಬಗ್ಗೆ ಇವಾಗಲೂ ಕೂಡ ಮಾತಾಡ್ಕೊಳ್ತೀವಿ. ಆತನ ಭಕ್ತಿಯನ್ನು, ಆತನ ನಂಬಿಕೆಯನ್ನು, ಆತನ ಶ್ರದ್ಧೆಯನ್ನು ಕುರಿತು ದೇವರು ಪದೇ ಪದೇ ಬರೆಸಿದ್ದಾರೆ. ಇವಾಗಲೂ ಕೂಡ ಅಬ್ರಹಾಮನ ಇತಿಹಾಸವನ್ನು ಕೂಡ ಹೆಚ್ಚಾಗಿ, ಲೋಟನ ಬಗ್ಗೆ ಮಾತಾಡ್ತೀವಿಲ್ಲ ಅಂತಲ್ಲ, ಕಡಿಮೆ. ಅನೇಕ ಮಂದಿ ಸೇವಕರು ಮಾತಾಡ್ತಾರೆ, ಹೆಚ್ಚಾಗಿ ಅಬ್ರಹಾಮನ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ, ಇರ್ಬೇಕು, ದೇವರ ಜೊತೆಯಲ್ಲಿ ಇರ್ಬೇಕು, ನಾವು ದೇವರ ಸಹವಾಸದಲ್ಲಿ ಇರ್ಬೇಕು. ಯಥಾರ್ಥವಾದಂತ ಭಕ್ತರು ಯಾರಿರ್ತಾರೋ ಅವರ ಜೊತೆಯಲ್ಲಿ ಇರ್ಬೇಕು.
ಯಥಾರ್ಥವಾದಂತ ಭಕ್ತರು ಇರ್ತಾರಲ್ಲ, ಈಗಿನ ಕಾಲದಲ್ಲಿ ಯಾರು ಯಥಾರ್ಥವಾಗಿದ್ದಾರೋ ಒಂದು ಅರ್ಥ ಆಗಲ್ಲ. ನೋಡೋದಕ್ಕೆ ಹೊರಗಡೆ ವೇಷಧಾರಿಗಳು ಭಕ್ತರ ವೇಷದಲ್ಲಿ ಇರ್ತಾರೆ, ಮೋಸ. ಭಕ್ತರ ವೇಷದಲ್ಲಿ ಇರ್ತಾರೆ, ಮೋಸ. ನಾವು ಬೆಳಿಬೇಕು, ನಾವು ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು ಅಂದಾಗ ಯಥಾರ್ಥವಾಗಿದ್ದರೆ ಬೆಳಿತೀವಿ ಪ್ರಿಯರೇ. ಕುತಂತ್ರ ವೇಷಧಾರಣೆ ಇದ್ದಾಗ ದೇವರೇ ತುಳಿತಾರೆ, ಮತ್ತೇನಿಲ್ಲ. ಯಥಾರ್ಥವಂತನಾಗಿ ಯಾರು ಹೋಗ್ತಾರೋ ಅವರು ಡೆವಲಪ್ ಆಗ್ತಾರೆ, ಅಭಿವೃದ್ಧಿ ಆಗ್ತಾರೆ. ಕುತಂತ್ರ ಕುಯುಕ್ತಿ ಇದ್ರೆ ಯಾರು ತುಳಿತಾರೆ ಹೇಳಿ? ಯಾರು ತುಳಿತಾರೆ? ದೇವರೇ ಎಲ್ಲೋ ಒಂದು ಕಡೆ ತುಳಿದಾಕ್ತಾರೆ. ಹೌದು ಪ್ರಿಯರೇ. ಯಾಕಂದ್ರೆ ನೋಡು, ಇವಾಗ ಇತಿಹಾಸವನ್ನು ನೋಡ್ಬೇಕು, ಭಕ್ತರ ಇತಿಹಾಸವನ್ನು ನೋಡ್ಬೇಕು, ಲೋಕವನ್ನ ನೋಡ್ಬೇಕು. ನಾವು ಹೇಗಿದ್ದೀವಿ ನಮ್ಮನ್ನ ಕುರಿತು ನಾವು ನೋಡ್ಕೊಳ್ಬೇಕು. ಅವರು ಅಭಿವೃದ್ಧಿ ಆಗಿದ್ದಾರೆ, ಆತ್ಮಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ ಅಂದ್ರೆ ಅದರ ಹಿಂದೆ ಕಾರಣ ಏನು? ಯಾರಿದ್ದಾರೆ? ಈಗಿನ ಕಾಲದಲ್ಲಿ ಪ್ರಿಯರ ದೇವರ ಮಕ್ಕಳಿರ, ಈಗಿನ ಕಾಲದಲ್ಲಿ ದೇವರ ಸೇವೆಯಲ್ಲಿ ಅಭಿವೃದ್ಧಿ ಆಗ್ಬೇಕು, ಆತ್ಮಿಕವಾಗಿರ್ಬೇಕು, ಜ್ಞಾನದಲ್ಲಿ ಇರ್ಬೇಕು, ಜ್ಞಾನದಿಂದ ಇರ್ಬೇಕು, ಜಾಣರಾಗಿರ್ಬೇಕು, ಯಥಾರ್ಥವಾದಂತ ಭಕ್ತರಾಗಿರ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಏನ್ ಹೇಳ್ತಾರೆ ನೋಡಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನ ಓದಿ ಮಾಡಿ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವೂ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಸಾಕು. ನೋಡಿದ್ರೆ, ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಒಂದಿಕಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಸಹೋದರರು ಒಂದಾಗಿರಬೇಕು, ನಿಮ್ಮಲ್ಲಿ ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿರಬೇಕು. ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ. ಸಭೆಯಲ್ಲಿ, ದೇವರ ಸಭೆಯಲ್ಲಿ, ದೇವರ ಮಕ್ಕಳ ಮಧ್ಯದಲ್ಲಿ ಎಂದರು ಒಂದಾಗಿರ್ಬೇಕು. ಪ್ರಿಯರ ದೇವರ ಮಕ್ಕಳಿರ, ಚಿಕ್ಕದ ಯಾವ್ದೋ ಬರ್ತಾ ಇರುತ್ತೆ ಪ್ರಿಯರ್, ಚಿಕ್ಕದು ಬರ್ತಾ ಇರ್ತವೆ. ಇಲ್ಲಿ ಏನಿಲ್ಲ, ಯಾವ್ದೇ ಆಗ್ಲಿ, ಎಲ್ಲಾ ಕುಟುಂಬದಲ್ಲಿ ಎಲ್ಲಾರ ಮಧ್ಯದಲ್ಲಿ ಚಿಕ್ಕ ಸಮಸ್ಯೆಗಳೇನೇ ಇರುತ್ತೆ. ಏನೋ ತಿನ್ನೋ ವಿಷಯದಲ್ಲಿ ಇರುತ್ತೆ, ಬಟ್ಟೆ ವಿಷಯದಲ್ಲಿ ಇರುತ್ತೆ. ಅಣ್ಣ ತಮ್ಮಂದರಲ್ಲಿ ಬರೋದೇನಪ್ಪಾ ಅಂದ್ರೆ ತಿನ್ನೋದು, ಕುಡಿಯೋದು ಏನೋ ಇರುತ್ತೆ ನೋಡಿ, ಚಿಕ್ಕದಿರುತ್ತೆ, ಏನಿಲ್ಲ. ಅದರಲ್ಲಿ ದೇವರ ಮಕ್ಕಳು ಅಂತೇಳಿ ಕರೆಯಲ್ಪಡುವಾಗ ನಾವೇನ್ ಮಾಡ್ಬೇಕು? ಕ್ರಿಸ್ತನಿಗೆ ಒಳಪಡಬೇಕು. ಮೊಟ್ಟ ಮೊದಲು ಕ್ರಿಸ್ತನಿಗೆ ಒಳಪಡಬೇಕು, ವಾಕ್ಯದ ಪ್ರಕಾರನೇ ಜೀವಿಸ್ಬೇಕು. ವಾಕ್ಯದ ಪ್ರಕಾರ, ವಾಕ್ಯ ಏನ್ ಹೇಳುತ್ತೆ? ದೇವರ ವಚನಗಳು ಏನ್ ಹೇಳುತ್ತೆ? ದೇವರ ವಚನಗಳು ಏನ್ ಹೇಳುತ್ತೋ ಅದೇ ಪ್ರಕಾರ ನನ್ನ ನುಡಿ ಇರ್ಬೇಕು, ನನ್ನ ಪ್ರವರ್ತನೆ ಇರ್ಬೇಕು. ಮನೇಲಿ ಯಾರಿದ್ದಾರೆ? ದೊಡ್ಡವರಿದ್ದಾರ, ಚಿಕ್ಕವರಿದ್ದಾರ? ದೇವ್ರ ಸ್ತೋತ್ರವಾಗಲಿ. ಯಾರ್ಯಾರಿಗೂ ಯಾವ ಸ್ಥಾನದಲ್ಲಿ ಗೌರವ ಕೊಡ್ಬೇಕು ಆ ಸ್ಥಾನದಲ್ಲಿ ಗೌರವ ಕೊಟ್ಟು ಹೋಗಿದ್ರೆ ಮುಗೀತು. ಮೊಟ್ಟ ಮೊದಲು ಕ್ರಿಸ್ತನಿಗೆ ಗೌರವ ಕೊಟ್ರೆ, ಕ್ರಿಸ್ತನ ವಾಕ್ಯಕ್ಕೆ ವಿಧೇಯರಾದ್ರೆ ಎಲ್ಲ ಸೆಟ್ ಆಗುತ್ತೆ. ಸಭೆಯಲ್ಲಿ ಅಂದ್ರೆ ಮೊಟ್ಟ ಮೊದಲು ಮನೆಯಲ್ಲಿ, ಎರಡನೇದಾಗಿ ಸಭೆಯಲ್ಲಿ ನನ್ನ ಆತ್ಮೀಯರೆಲ್ಲರಿಗೂ ಏನಪ್ಪಾ ಅಂದ್ರೆ ವಾಕ್ಯದ ಪ್ರಕಾರನೇ ಯೋಚನೆ ಮಾಡಿ. ನಾನ್ ದೊಡ್ಡವನಾಗ್ಬೇಕು, ನನ್ ದೊಡ್ಡ ಹೆಸರು ಇರ್ಬೇಕು, ನಾನೇ ಮುಂದೆ ಇದ್ದೀನಲ್ಲ, ನಾನೇ ಹಿಂದೆ ಇದ್ದೀನಲ್ಲ, ನಾನೇ ಹಾಗಿದ್ದೀನಲ್ಲ, ಆ ಭಾವನೆನೇ ಬೇಡ. ನಾನ್ ಯಾರು ಗೊತ್ತಾ? ನಾನು ದೊಡ್ಡವನು. ನಾನು ಯಾರು ಗೊತ್ತಾ? ವಾಕ್ಯದಲ್ಲಿ ಮೊದಲನೇ ಸ್ಥಾನ ನಾನೇ ಇದ್ದೀನಿ. ನಾನು ಮೊದಲನೇ ಸ್ಟೂಡೆಂಟು, ನಾನು ಜ್ಞಾನದಲ್ಲಿದ್ದೀನಿ, ನಾನು ಚೆನ್ನಾಗಿ ಹೇಳ್ತೀನಿ ವಾಕ್ಯ. ಹೇಳಪ್ಪ, ಒಳ್ಳೇದು, ಇನ್ನು ಅಭಿವೃದ್ಧಿ ಮಾಡ್ತಾರಪ್ಪ ನಿನ್ನನ್ನ. ಚೆನ್ನಾಗಿ ಮಾತಾಡಮ್ಮ, ದೇವ್ರು ನಿನ್ನನ್ನು ಅಭಿವೃದ್ಧಿ ಮಾಡ್ತಾರಮ್ಮ.
ಯಾವಾಗ ನಮ್ಮಲ್ಲಿ ಭೇದಗಳು ಹುಟ್ಟುತ್ತೋ ಅವಾಗ ನಾವು ಅಭಿವೃದ್ಧಿ ಆಗಲ್ಲ. ಪ್ರಿಯರೇ. ಯಾವಾಗ ನಮ್ಮಲ್ಲಿ ವಿಭೇದಗಳಿದೆಯಾ ಅಂದ್ರೆ ನನ್ನಲ್ಲಿ ತಪ್ಪಿಲ್ಲದೆ ಇದ್ದಾಗ ಇನ್ನೊಬ್ಬರು ಯಾರೋ ಏನೋ ಮಾಡ್ತಾರಂದಾಗ ನಮ್ಮನ್ನ ದೇವ್ರು ಗಮನಿಸ್ತಾರೆ. ಯಾರು ಯಥಾರ್ಥವಾಗಿರ್ತಾರೋ ಅವರನ್ನ ದೇವರು ಮುಂದಕ್ಕೆ ನಡೆಸ್ತಾರೆ. ಯಾರಲ್ಲಿ ತಪ್ಪುಗಳಿದೆಯೋ, ಯಾರಲ್ಲಿ ಅನ್ಯಾಯ ಇದೆಯೋ, ಯಾರಲ್ಲಿ ಸುಮ್ನೆ ಸಮಸ್ಯೆಗಳು ಉಂಟು ಮಾಡ್ಕೊಳ್ತಾ ಇದ್ದಾರೋ ಅವರು ಅಭಿವೃದ್ಧಿ ಆಗಲ್ಲ, ಆತ್ಮಿಕವಾಗಿ ಬೆಳೆಯಲ್ಲ. ಈ ಲೋಕದಲ್ಲಿ ಕಷ್ಟಪಡ್ತಾರೆ, ಏನು ಸಂಪಾದನೆ ಮಾಡ್ಕೋಬಹುದು, ಈ ಲೋಕದಲ್ಲಿ ಬೇರೆ. ಆತ್ಮಿಕವಾಗಿ ಬೆಳಿಬೇಕು, ದೇವರಲ್ಲಿ ಒಳ್ಳೆ ಹೆಸರನ್ನ ಪಡಿಬೇಕು ಅಂದಾಗ ಸಭೆಯಲ್ಲಿ ಏನ್ರಿ ಯಥಾರ್ಥವಾಗಿ ಇರ್ಬೇಕು, ಜೀವಿಸ್ಬೇಕು. ಸೇವಕರಿದ್ದಾಗ ಒಂದು ರೀತಿಯಲ್ಲಿ, ಸೇವಕರಿಲ್ಲದ ಮತ್ತೊಂದು ರೀತಿಯಲ್ಲಿ, ದೊಡ್ಡವರಿದ್ದಾಗ ಒಂದು ರೀತಿಯಲ್ಲಿ, ದೊಡ್ಡವರು ಇಲ್ಲದೆ ಇದ್ದಾಗ ಇನ್ನೊಂದು ರೀತಿಯಲ್ಲಿ. ಯಾರಿದ್ರು ಇಲ್ಲದೆ ಇದ್ರು ಯಥಾರ್ಥವಾಗಿ ಇರಬೇಕು. ಅದಕ್ಕೆ ಸಹೋದರೆಲ್ಲರೂ ಒಂದಾಗಿರ್ಬೇಕು, ನಿಮ್ಮ ಮಾತು ಒಂದಾಗಿರ್ಬೇಕು, ನಿಮ್ಮಲ್ಲಿ ಭೇದ ಇರಬಾರ್ದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿರ್ಬೇಕು. ಒಂದೇ ಮನಸ್ಸು ಅಂದ್ರೆ ಸಾಧ್ಯವಾಗುತ್ತಾ? ನನಗೇನು 106 ಆಲೋಚನೆಗಳು, ನಿಮ್ಗೇನು 106 ಆಲೋಚನೆಗಳು, ನಿಮ್ಗೇನು ಆಲೋಚನೆಗಳು, ನನಗೇನು ಆಲೋಚನೆಗಳು. ಅದೇ ಸಾಧ್ಯ ಆಗುತ್ತೆ ಒಂದಾಗಿರೋದಕ್ಕೆ ಯಾವಾಗ ಸಾಧ್ಯವಾಗುತ್ತಂದ್ರೆ ಈ ಹೃದಯ ದೇವ್ರು ಕೊಟ್ಟಾಗ. ದೇವ್ರು ಏನ್ ಹೇಳ್ತಾರೋ ಅದರ ಪ್ರಕಾರ ನಾನು ನಡ್ಕೊಳ್ತೀನಿ ಅಂದಾಗ ಸಾಧ್ಯವಾಗುತ್ತೆ. ನಿನ್ನ ಆಲೋಚನೆ ಪ್ರಕಾರ ನೀನು, ನನ್ನ ಆಲೋಚನೆ ಪ್ರಕಾರ ನಾನು ಅಂದ್ರೆ ಆಗಲ್ಲ. ನಾವು ಯಾರ ಆಲೋಚನೆಯಲ್ಲಿ ಹೋಗ್ಬೇಕು? ನಮ್ಮ ಆಲೋಚನೆ ಯಾರು? ನಮ್ಮ ಶಿರಸ್ಸು ಯಾರು? ಯೇಸು ಕ್ರಿಸ್ತರು. ನಮಗೆ ಶಿರಸ್ಸು ಯೇಸು ಕ್ರಿಸ್ತರಾಗಿರ್ಬೇಕು. ಶಿರಸ್ಸು ಅಂದಾಗ ಸಂಪೂರ್ಣ ಆಲೋಚನೆ ಅವ್ರದೇ ಆಗಿರ್ಬೇಕು. ಸಂಪೂರ್ಣದ ಆಲೋಚನೆ ಅಂದ್ರೆ ನಾನು ದೇವರಿಗೆ ವಿಧೇಯನಾಗ್ಬೇಕು, ದೇವರ ಭಕ್ತನಾಗ್ಬೇಕು, ಯೇಸು ಕ್ರಿಸ್ತರಿಗೆ ನನ್ನ ಶಿಷ್ಯನಲ್ವಾ, ನನ್ನ ಗುರು ಏನ್ ಹೇಳಿದ್ದಾರೆ, ನನ್ನ ಒಡೆಯ ಏನ್ ಹೇಳಿದ್ದಾರೆ, ನನ್ನ ಗಂಡ ಏನ್ ಹೇಳಿದ್ದಾನೆ, ನನ್ನ ಯಜಮಾನ, ನನ್ನ ಒಡೆಯನು, ನನ್ನ ಪ್ರಭು ಏನ್ ಹೇಳ್ತಾರೆ, ಅದ್ರ ಪ್ರಕಾರ ನಾನು ರೆಡಿ. ನನ್ನ ಪ್ರಭು ಏನ್ ಹೇಳಿದ್ದಾರೆ? ಭೇದಗಳು ಮಾಡಬಾರ್ದು ಅಂತ ಹೇಳ್ತಾರೆ, ಅದೇ ಅಲ್ವಾ? ನನ್ನ ಪ್ರಭು ಏನ್ ಹೇಳಿದ್ದಾರೆ? ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರ್ದು, ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿ ಇದ್ದು ಹೊಂದಿಕೊಂಡು ಹೊಂದಿಕೆಯಿಂದಿರಬೇಕೆಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಪೋಸ್ತಲನಾಗಿರುವಂತ ಪೌಲನು ಬೇಡಿಕೊಳ್ತಾ ಇದ್ದಾನಂದ್ರೆ ಇದು ಯಾರ ಉದ್ದೇಶ? ದೇವ್ರ ಉದ್ದೇಶ, ಒಂದಾಗಿರ್ಬೇಕೆನ್ನುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ದಾವೀದನು ಹೇಳ್ತಾರೆ, ಅಬ್ರಹಾಮನ ಇತಿಹಾಸದಲ್ಲಿ ನೋಡುವ ಒಂದಾಗಿದ್ದಾಗ ಏನ್ರಿ ಭಕ್ತಿಯಲ್ಲಿ ಇರ್ತಾರೆ, ಎರಡನೇದಾಗಿ ಆಸ್ತಿ ಪಾಸ್ತಿ ಎಲ್ಲದರಲ್ಲಿ ಬೆಳೆಯುತ್ತೆ. ದೂರ ಆದಾಗ ಕೊನೆಯದಾಗ ಉಳಿದುದೇನು? ಲೋಟನಲ್ಲಿ ಉಳಿದುದೇನು ಅಂದ್ರೆ ದೇವರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾದಾಗ ದೇವ್ರು ನಿಮ್ಮನ್ನ ಉನ್ನತವಾಗಿ ನಡೆಸ್ತಾರೆ. ಕಷ್ಟಪಟ್ಟು ದುಡಿರಿ, ಕಷ್ಟಪಟ್ಟು ಕೆಲಸ ಮಾಡಿ, ಊಟ ಮಾಡಿ, ಸಂತೋಷವಾಗಿರಿ. ಯಾರಲ್ಲಿ ಭೇದಗಳು ಇಟ್ಕೊಳ್ಬೇಡಿ, ಬೇಡ. ಪ್ರಭು ಹೇಳಿದಾರಲ್ಲ, ಇರಿಪ ಒಂದಾಗಿರಿ, ಒಂದೇ ಮನಸ್ಸು, ದೇವರ ಮನಸ್ಸು. ಇನ್ನೊಬ್ರು ದೇವರ ಮನಸ್ಸಿಗೆ ದೂರವಾಗಿದ್ದಾರಾ? ಅವ್ರು ಇದ್ದವರ ಇಲ್ವೋ ಬಿಟ್ಬಿಡೋಣ. ಮೊಟ್ಟ ಮೊದಲು ನಾನಿರ್ತೀನಿ ಅಂತೇಳಿ ನಾನು, ಅದೇ ಪ್ರಕಾರ ನಾನಿರ್ತೀನಿ ಅಂತೇಳಿ ನೀವು ಒಂದಾಗಿದ್ದಾಗ ದೇವ್ರು ಉನ್ನತವಾಗಿ ನಡೆಸ್ತಾರೆ, ನಮ್ಮನ್ನು ಉನ್ನತವಾಗಿ ತಗೊಂಡು ಹೋಗ್ತಾರೆ. ಅದಕ್ಕೊಂದು ಸಮಯ ಬರುತ್ತೆ. ಏಕ್ದಮ್ ನಾನು ಬೆಟ್ಟ ಹತ್ತಬೇಕಂದ್ರೆ ಯಾವ ಕಾರಣಕ್ಕಾಗಲ್ಲ. ಏಕ್ದಮ್ ನನಗೆ ಒಳ್ಳೆ ಹೆಸರು ಬರಬೇಕು, ಏಕ್ದಮ್ ಎಲ್ಲಾರು ನನ್ನನ್ನು ಮೆಚ್ಚಬೇಕು, ಆಗಲ್ಲ. ಯಾರು ಮೆಚ್ಚಲ್ಲ. ಮೆಚ್ಚಬೇಕಂದ್ರೆ ನಮ್ಮಲ್ಲಿ ಯಥಾರ್ಥತೆ ಇದ್ರೆ ಮೊಟ್ಟ ಮೊದಲು ದೇವರು ಮೆಚ್ಚುತ್ತಾರೆ. ದೇವರು ಮೆಚ್ಚಿದಾಗ ಆಟೋಮೆಟಿಕ್ ಆಗಿ ಸಭೆಯು ಕೂಡ ಇಷ್ಟಪಡುತ್ತೆ. ನಮ್ಮನ್ನು ನೋಡ್ತಾರೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಎಲ್ಲ ಒಳ್ಳೆ ಸಹೋದರರು ನಮ್ಗೆ ಎಲ್ಲರೂ ಸಿಕ್ಕಿದ್ದು, ಆತ್ಮೀಯರು, ಸಹೋದರರು, ಸಹೋದರಿಯರು, ಬ್ರದರ್ಸ್ ಸಿಸ್ಟರ್ಸ್ ಇದಾರಲ್ವ, ಪ್ರಾರ್ಥನೆ ಮಾಡೋರು ಎಲ್ಲರ ಜೊತೆಯಾಗಿದ್ದಾರೆ.
ದೇವರು ಒಳ್ಳೆಯವರನ್ನ ಜೊತೆ ಮಾಡಿದ್ದಾರೆ. ಕೊನೆಯ ತನಕ ಕಡೆಯವರೆಗೂ ದೃಢವಾಗಿ ನಿಲ್ಲಬೇಕು. ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಆತ್ಮಿಕವಾಗಿ ದೃಢವಾಗಿ ನಿಲ್ಲಬೇಕು ಪ್ರಿಯರೇ. ನಮ್ಮ ವಿಷಯದಲ್ಲಿ ಹೇಳುವಂತ ಮಾತು ಮತ್ತೊಂದು ವಿಷಯ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ. ನಾನು ಓದ್ತೀನಿ. 12ನೇ ಅಧ್ಯಾಯ 12ನೇ ವಚನದಿಂದ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು, ಹಾಗೆಯೇ ಕ್ರಿಸ್ತನು. ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗಿರುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದ್ದಾಗಿದೆ. ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೆ ಇರುವುದು. ನೋಡಿ, ಆಲೋಚನೆ ಮಾಡಿ. ಈ ಕೈ ಇದೆಯಲ್ಲ, ಈ ಕೈ ಬೇರೆ, ಈ ಕೈ ಬೇರೆ, ಹೌದಲ್ಲ? ಇದೊಂದು ಕೈ, ಇದೊಂದು ಕೈ. ಈ ಕೈಗೆ 5 ಬೆರಳುಗಳು, ಈ ಕೈಗೆ 5 ಬೆರಳುಗಳು, ಆಮೇಲೆ 2 ಕಾಲುಗಳು, ಕಾಲಿಗೆ ಬೆರಳುಗಳು, ಆಮೇಲೆ ಒಳಗಡೆ ಮೂಳೆಗಳು, ನರಗಳು, ಕರಳು, ಚಿಕ್ಕ ಕರಳು, ದೊಡ್ಡ ಕರಳು, ಹೊಟ್ಟೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಪ್ರೇರ. ಅಂದ್ರೆ ನಮ್ಮ ಅವಯವಗಳಲ್ಲಿ ನೋಡಿ, ಎಷ್ಟು ನರಗಳಿದೆ, ಎಷ್ಟು ಎಲುಬುಗಳಿದೆ, ಎಷ್ಟು ಮಾಂಸ ಇದೆ, ಎಷ್ಟು ಜೀವ ಕಣಗಳಿದೆ. ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು. ಏನ್ರಿ, ಬಿಳಿ ರಕ್ತ ಕಣಗಳಿರ್ಬೇಕು, ಕೆಂಪು ರಕ್ತ ಕಣಗಳಿರ್ಬೇಕು, ನರಗಳಿರ್ಬೇಕು, ಮಾಂಸ ಇರ್ಬೇಕು, ಚರ್ಮ ಇರ್ಬೇಕು, ಎಲುಬುಗಳಿರ್ಬೇಕು, ಎಲ್ಲ ಇರ್ಬೇಕಾ? ಎಲ್ಲ ನಮ್ಮ ಅವಯವಗಳಲ್ಲಿ ಎಲ್ಲ ಪ್ರಾಮುಖ್ಯವಾದದ್ದ ಯಾವ್ದಾದ್ರು ಅವಶ್ಯಕತೆ ಇಲ್ವಾ? ನಮ್ಮ ಅವಯವಗಳಲ್ಲಿ ಎಲ್ಲ ಪ್ರಾಮುಖ್ಯವಾದದ್ದು. ಬೆರಳುಗಳು, ಕಾಲುಗಳು, ಎಲ್ಲ. ನಾವೆಲ್ಲರೂ ಸೇರಿದ್ರೆ, ಅಂದ್ರೆ ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಸೇರಿದ್ರೆ ಯೇಸು ಕ್ರಿಸ್ತನಿಗೆ ದೇಹ ಅಂತೆ. ನಮ್ಮನ್ನ ಯಾವುದಕ್ಕೂ ಹೋಲಿಸ್ತಾರೆ? ಯೇಸು ಕ್ರಿಸ್ತನ ದೇಹದಲ್ಲಿ ನೀವು ಅಂಗಗಳಾಗಿದ್ದೀರಿ, ಅವಯವಗಳಾಗಿದ್ದೀರಿ. ನಿಮ್ಗೆ ಅವಯವಗಳ ಬಗ್ಗೆ ಗೊತ್ತಾಗಬೇಕಾದ್ರೆ ನಿನ್ನ ದೇಹವನ್ನು ಕುರಿತು ನೀನು ಯೋಚನೆ ಮಾಡು. ನಿಮ್ಮ ದೇಹವನ್ನು ಕುರಿತು ನೀವು ಯೋಚನೆ ಮಾಡಿ. ಎಷ್ಟು ಅವಯವಗಳಿದೆ ಅಂದ್ರೆ ಈ ಅವಯವಗಳಿಗೆ ಹೋಲಿಸ್ತಾರೆ, ಈ ಅಂಗಗಳಿಗೆ ಹೋಲಿಸ್ತಾರೆ. ಆದ್ರೆ ನಾವು ಒಂದೊಂದಾಗಿದ್ದೀವಿ. ಅಂದ್ರೆ ರಾಮು ಎಂಬ ನಾನು ಕ್ರಿಸ್ತನ ದೇಹದಲ್ಲಿ ಒಂದು ಅಂಗವಾಗಿದ್ದೀನಿ. ಹರೀಶ್ ಎಂಬ ಈತ ಕ್ರಿಸ್ತನ ದೇಹದಲ್ಲಿ ಒಂದು ಅಂಗವಾಗಿದ್ದಾರೆ. ಸಾಯಿ ಕಿರಣ್ ಎಂಬ ಈತ ಕ್ರಿಸ್ತನ ದೇಹದಲ್ಲಿ ಒಂದು ಅಂಗವಾಗಿದ್ದಾರೆ. ತ್ಯಾಗರಾಜ್ ಎಂದು, ಮನೋಜ್ ಎಂದು, ಮಂಜುನಾಥ್ ಎಂದು, ನವೀನ್ ಎಂದು, ನಾವು ಸಭೆಯಲ್ಲಿ ಎಷ್ಟು ಮಂದಿ ಇದ್ದೀವೋ ಎಲ್ಲರೂ ಒಂದೊಂದು ಅಂಗವಾಗಿದ್ದೀವಿ. ಟೋಟಲ್ ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಇದ್ದಾರೋ ಎಲ್ಲರೂ ಕೂಡ ಒಂದೊಂದು ಅಂಗಗಳಾಗಿದ್ದಾರೆ. ಕಣ್ಣಿನ ಕೆಲಸ ಇದೆ, 2 ಕಣ್ಣು, ಕಣ್ಣಿನ ಕೆಲಸ. ಆ ಕಣ್ಣಿನ ಒಳಗಡೆ ಕೂಡ ಕೆಲಸ ಇದೆಯಾ? ಬಾಯಿ ಒಳಗಡೆ ಕೆಲಸ ಇದೆಯಾ? ಹಲ್ಲುಗಳ ಕೆಲಸ ಇದೆಯಾ? ನಾಲ್ಗೆ ಕೆಲಸ ಇದೆಯಾ? ಅದ್ರ ಒಳಗಡೆ ರಕ್ತದ ಕೆಲಸ ಇದೆಯಾ? ರಕ್ತಗಳ ಕೆಲಸ ಮಾಡಬೇಕು, ಕಣಗಳ ಕೆಲಸ ಮಾಡಬೇಕು, ನರಗಳು ಕೆಲಸ ಮಾಡಬೇಕು. ಅದರಲ್ಲಿ ಯಾವ್ದಾದ್ರು ಕೆಲಸ ಬಿಟ್ರೆ ಏನಾಗುತ್ತೆ? ಇದಿದೆ, ಈ ಕೈ ಮುರಿದೋದ್ರೆ ಹೆಂಗಿರುತ್ತೆ ಈ ದೇಹಕ್ಕೆ? ಬೆರಳುಗಳಿಲ್ಲ, ಇಲ್ಲಾಂದ್ರೆ ಕಾಲು ಇಲ್ಲ, ಇಲ್ಲಾಂದ್ರೆ ಕಣ್ಣು ಇಲ್ಲ, ಇಲ್ಲಾಂದ್ರೆ ಕಿವಿ ಹೋಯ್ತು ಅಂತ ತಿಳ್ಕೊಳ್ಳಿ, ಇಲ್ಲಾಂದ್ರೆ ಕಣ್ಣು ಹೋಯ್ತು ಅಂತ ತಿಳ್ಕೊಳ್ಳಿ, ಇಲ್ಲಾಂದ್ರೆ ತಲೆಯಲ್ಲಿ ಕೂದಲುಗಳು ಅಂತ ತಿಳ್ಕೊಳ್ಳಿ. ಹೇಗಿರುತ್ತೆ ಅವಾಗ ಅವಯವ? ನೋಡೋದಕ್ಕೆ ಸರಿ ಇರುತ್ತಾ? ಚೆನ್ನಾಗಿರುತ್ತಾ? ಇದೇನಾದ್ರೂ ಜಗಳ ಮಾಡುತ್ತಾ? ಈ ಕೈ ಬಂದು ಈ ಕೈಗೆ ಹೊಡಿತಾ? ಹೋಗಿ 2 ಕೈಗಳು ಬಂದು ಪಟ ಕಪಾಳಕ್ಕೆ ಹೊಡ್ಕೊಳ್ತೀವ? ಇಲ್ಲ.
ಇದು ದೇಹ ಎಲ್ಲ ಕೂಡ ನನ್ನನ್ನ ನಾನು ಏನ್ ಮಾಡ್ಕೊಳ್ತೀನಿ, ಕಾಪಾಡಿಕೊಳ್ತೀನಿ. ಅಂದ್ರೆ ಇಲ್ಲಿ ಗಾಯ ಆದ್ರೆ ಈ ಕೈ ಕೆಲಸ ಮಾಡುತ್ತೆ, ಇಲ್ಲಿ ಗಾಯ ಆದ್ರೆ ಈ ಕೈ ಕೆಲಸ ಮಾಡುತ್ತೆ. ಇವಾಗ ನನ್ನ ಭುಜದ ಮೇಲೆ ಏನಪ್ಪಾ ಅಂದ್ರೆ ದೊಡ್ಡ ಗಾಯ ಆಗಿತ್ತು, ಹೌದಲ್ವ, ಗೊತ್ತಲ್ವಾ? ಯಾರಿಲ್ಲ ಇದ್ದಾಗ ನಾನೇ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇರ್ತೀನಿ, ಕೊಬ್ಬರಿ ಎಣ್ಣೆ ಹಚ್ಕೊಂಡು ಅದು ಲೆವೆಲ್ ಆಗ್ತಾ ಇರ್ತೆ. ಆಲ್ಮೋಸ್ಟ್ ಇದಾಗಿದೆ, ಲೆವೆಲ್ ಆಗಿದೆ. ಅಂದ್ರೆ ಇದು ಕೆಲಸ, ಇಲ್ಲಿ ಗಾಯ ಆದ್ರೆ ಈ ಕೆಲಸ, ಕೈ ಕೆಲಸ ಮಾಡುತ್ತೆ ನೋಡಿ. ಅಂಟಿಸು ಇಲ್ಲಿ, ಇಲ್ಲಿ ಅಂಟಿಸಿಲಿ, ಇಲ್ಲಿ ಅಂಟಿಸಿಲಿ. ಎಲ್ಲಾದ್ರೂ ಗಾಯ ಇದೆ, ಅಲ್ಲಿ ಹೋಗಿ ಆಯಿಂಟ್ಮೆಂಟ್, ಔಷಧ ಅಂಟಿಸಪ್ಪ. ಈ ಕೈ ಕೆಲಸ ಮಾಡುತ್ತೆ, ಈ ಕೈ ಕೆಲಸ ಮಾಡುತ್ತೆ. ಇವಾಗ ನಮ್ಮೆಲ್ಲರನ್ನು, ಸಭೆಯವರೆಲ್ಲರನ್ನು ಏನಂತ ಹೇಳ್ತಾರೆ? ಯೇಸು ಕ್ರಿಸ್ತರ ದೇಹದಲ್ಲಿ ಅಂಗಗಳಾಗಿ ಹೋಲಿಸಿರುವಾಗ ನೀವೆಲ್ಲರೂ ಕೂಡ ನನ್ನ ಅಂಗಗಳಪ್ಪ. ನೀವು ಸಭೆಯಲ್ಲಿ ಇದ್ದೀರಲ್ಲ, ನೀವು ಎಲ್ಲ ಬೇರೆ ಅಲ್ಲ, ನನ್ನ ದೇಹದಲ್ಲಿ ನೀವು ಅಂಗಗಳು. ಅಷ್ಟು ಪ್ರಾಮುಖ್ಯವಾಗಿದ್ದವ್ರು ನೀವೆಲ್ಲರೂ. ನನ್ನ ದೇಹದಲ್ಲಿ ನೀವು ಅಂಗಗಳಾಗಿರುವಾಗ ಒಂದು ಅಂಗಕ್ಕೆ ನೋವಾದ್ರೆ ಇನ್ನೊಂದು ಅಂಗ ಕೆಲಸ ಮಾಡುತ್ತಲ್ವ ನಮ್ಮ ದೇಹದಲ್ಲಿ. ಒಂದು ಅಂಗಕ್ಕೆ ನೋವಾದ್ರೆ ಇನ್ನೊಂದು ಅಂಗ ಕೆಲಸ ಮಾಡುತ್ತಲ್ಲ ನಮ್ಮ ದೇಹದಲ್ಲಿ. ನಾವು ತಿಳಿಯದೆ ಏನ್ರಿ, ಕೆಲವು ಟೈಮಲ್ಲಿ ಯಾರಾದ್ರೂ ನೋವಲ್ಲಿದ್ರೆ, ಅಪ್ಪ ಅವ್ರನ್ನ ಕಾಪಾಡಪ್ಪ, ಅವ್ರನ್ನ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತೀವಿ ನೋಡಿ, ಅದು ರೀ ಪ್ರೀತಿ. ನಮ್ ಕೈಲಾದಷ್ಟು ಮಟ್ಟಿಗೆ ಒಂಚೂರು ಸಹಾಯ ಮಾಡ್ತೀವಲ್ಲ. ನಿನ್ನೆ ಸುರೇಶ್ ಅವರಿಗೆ ಸುಮಾರು ಒಂದು 7,000 ರೂಪಾಯಿ ತನಕ ನಾವು ಕಾಣಿಕೆ ರೂಪದಲ್ಲಿ ಕೊಟ್ವಿ. ಇಲ್ಲ ಅಂದ್ರೆ ನಾನು ಕೊಟ್ಟಿದ್ದಲ್ಲ, ಟೋಟಲ್ ಸಭೆಯವರೆಲ್ಲರೂ ತಮ್ಮ ಕಷ್ಟದಲ್ಲಿ ತಿಂಗಳು ಏನೋ ಸ್ವಲ್ಪ ಕಾಣಿಕೆ ತೆಗೆದಿಡೋಣ, ಆಮೇಲೆ ಯಾರಾದ್ರೂ ಅನಾರೋಗ್ಯದಲ್ಲಿದ್ದಾಗ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದಾಗ ಸಭೆಯವರು ಎಲ್ಲಾರು ಕೈ ಜೋಡಿಸ್ತಾರಲ್ಲ, ಎಷ್ಟು ಒಳ್ಳೇದಲ್ವಾ ಅದು. ನಮ್ಮ ಸಭೆಯಲ್ಲಿ ಯಾರಾದ್ರೂ ಅನಾರೋಗ್ಯದಲ್ಲಿದ್ದಾಗ ನೋಡೋಣ, ನಮ್ಮ ಕೈಯಲ್ಲಿ ಸಭೆಯಿಂದ ಏನಾಗುತ್ತೆ ಅದನ್ನ ನಾವು ಮಾಡೋಣ. ಏನದು? ಪ್ರೀತಿ. ಅಂದ್ರೆ ನಾನು ಚೆನ್ನಾಗಿರ್ಬೇಕು, ನನ್ನ ಸಭೆಯಲ್ಲಿ ಇನ್ನೊಬ್ಬ ಸಹೋದರ ಚೆನ್ನಾಗಿರ್ಬೇಕು. ಕಷ್ಟದಲ್ಲಿದ್ದಾರ, ಪ್ರಾರ್ಥನೆ ಮಾಡೋಣ ತಂದೆ. ದೇವ ನನ್ನ ಸಹೋದರನ ಹುಷಾರಿಲ್ಲ ತಂದೆ, ಕಾಪಾಡಿ ತಂದೆ ಅಂತೇಳಿ ದೇವರ ಹತ್ರ ಬೇಡುವಂತದ್ದು ನೋಡಿ. ಅದು ಸಹೋದರ ಐಕ್ಯವಾಗಿದ್ದಾಗ, ಎಂದ್ರೆ ಅರ್ಥ ಮಾಡಿಕೊಂಡಾಗ ಈ ಪ್ರೀತಿ ಇರುತ್ತೆ ಪ್ರಿಯರೇ. ಅದು 1ನೇ ಶತಮಾನದಲ್ಲಿ ಆ ಸಭೆ ಪ್ರಾರಂಭವಾಗಿದೆ. ಅದು ಯೇಸು ಕ್ರಿಸ್ತರ ಸಭೆ. ಆ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದ್ವಿ, ಯೇಸು ಕ್ರಿಸ್ತರ ದೇಹದಲ್ಲಿ ನಾವು ಸೇರಿಸಲ್ಪಟ್ಟಂತ ನಾವು ನಮ್ಮ ಜೊತೆಯಲ್ಲಿದ್ದಾಗ, ಏನ್ರಿ, ಐಕ್ಯವಾಗಿದ್ದಾಗ, ಒಂದಾಗಿದ್ದಾಗ, ಒಬ್ರಿಗೊಬ್ರು ಪ್ರಾರ್ಥನೆ ಮಾಡಿಕೊಳ್ಳೋದು, ಒಂದು ತುತ್ತಿನಲ್ಲಿ ಒಂದು ತುತ್ತು ಊಟ ಹಂಚಿಕೊಳ್ಳುವಂಥದ್ದು ನಡೀತಾ ಇದೆಲ್ಲ. ಇದು ಸಹೋದರರ ಐಕ್ಯವಾಗಿರುವಂಥದ್ದು. ಅದೇ ಹೇಳ್ತಾರೆ, ನೀವೆಲ್ಲ ಬೇರೆ ಏನಲ್ಲ, ನೀವು ನನ್ನ ದೇಹವಾಗಿದ್ದೀರಿ, ನನ್ನ ದೇಹದಲ್ಲಿ ಅವಯವಗಳು ನೀವೆಲ್ಲರೂ ಅವಯವಗಳು. ಹ್ಮ್ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಭೇದಗಳು ಇರ್ಕೂಡ್ದು. ಒಂದು ಇರುತ್ತ, ಚಿಕ್ಕದಾಗಿ ಬಂದೇ ಬರುತ್ತ, ಖಂಡಿತವಾಗಿ ಭೇದಗಳು ಬಂದೇ ಬರುತ್ತೆ. ನೀವೇನ್ ಮಾಡ್ಬೇಕು? ಅವುಗಳನ್ನ ಸರಿಪಡಿಸ್ಕೊಂಡು ಹೋಗ್ರಿಪಾ ಅಂತಾರೆ. ಏನ್ ಮಾಡ್ಬೇಕಂತ ಹೇಳ್ತಾರೆ? ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ, 14ನೇ ವಚನವನ್ನ ನೋಡೋಣ ಪ್ರಿಯರೇ. 13, 14. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸಬೇಡಿ. ನೋಡಿದ್ರ, ತಪ್ಪು ಹೊರಿಸೋದಕ್ಕೆ ಕಾರಣ ಇದೆ, ತಪ್ಪು ಹೊರಿಸೋದಕ್ಕೆ ಕಾರಣ ಇದೆ. ಅಂದ್ರೆ ಚಿಕ್ಕ ಚಿಕ್ಕ ತಪ್ಪುಗಳು ಇರ್ತಾವಲ್ಲ, ದೊಡ್ಡದಾಗಿ ತಪ್ಪು ಇದ್ದಾಗ ಈ ಸಭೆ ಹಾಳು ಮಾಡುವಂತ ಕೆಲಸ, ಸಭೆ ಹಾಳಾಗುವಂತ ಕೆಲಸ, ಸಭೆಯನ್ನ ಮೋಸ ಮಾಡುವಂತ ಕೆಲಸ ಏನಾದ್ರೂ ನಡೀತಾ ಇದೆಯಾ ಅಂದಾಗ ತುಂಬಾ ಜಾಗೃತಿಯಿಂದ ಇರ್ಬೇಕು. ಆದ್ರೆ ಸ್ವಲ್ಪ ಎಲ್ಲೋ ಸ್ವಲ್ಪ ಮಿಸ್ಟೇಕ್ ಆಗುತ್ತಲ್ಲ, ಎಲ್ಲೋ ಒಂದು ಕಡೆ ತಪ್ಪು ನಡೀತಾ ಇರುತ್ತೆ, ಯಾರೋ ಅಣ್ಣನೋ ತಮ್ಮನೋ ಇಲ್ಲ ಇನ್ನೊಬ್ರು ಯಾವ್ದೋ ಚಿಕ್ಕ ತಪ್ಪು ನಡೆದಿರುತ್ತೆ ಪ್ರಿಯರೇ. ತಪ್ಪು ಹೊರಿಸೋದಕ್ಕೆ ಏನೋ ಕಾರಣಗಳಿರುತ್ತೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕಂತ ಹೇಳ್ತಾರೆ? ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಳ್ಳಿರಿ. ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಕ್ಷಮಿಸ್ಬೇಕು. ನೀವು ಕ್ಷಮಿಸೋದು ಹೋದ್ರೆ ದೇವ್ರಿಗೆ ಮಕ್ಕಳಾಗಲ್ಲ. ಕ್ಷಮಿಸೋದು ಹೋದ್ರೆ ನಾವು ದೇವ್ರಿಗೆ ಮಕ್ಕಳಾಗಲ್ಲ. ದೇವ್ರಿಗೆ ಮಕ್ಕಳಾಗ್ತೀವ? ಯೇಸು ಕ್ರಿಸ್ತರಿಗೆ ಶಿಷ್ಯರಾಗ್ತೀವ? ನಿಜವಾದ ಕ್ರೈಸ್ತರಾಗ್ತೀವ? ಇದನ್ನ ಪ್ರತಿಯೊಬ್ಬರು ಕಲಿಬೇಕಂತ ಹೇಳ್ತಾರೆ. ಪ್ರತಿಯೊಬ್ಬರು ಕಲಿಬೇಕು. ನಾವು ಯೇಸು ಕ್ರಿಸ್ತನ ಧರಿಸಿಕೊಂಡಂತ ಕ್ರೈಸ್ತರ ಹಾಗಾದ್ರೆ ಕಲಿಬೇಕು. ಐಕ್ಯವಾಗಿರ್ಬೇಕು. ಸಭೆ ಸಹವಾಸ ಐಕ್ಯವಾಗಿರ್ಬೇಕು.
ಲೋಕದಲ್ಲಿ ಅನೇಕ ಅನೇಕ ಸಮಸ್ಯೆಗಳಿದೆ. ಸೈತಾನನ ಮೂಲಕ, ಕೆಲವರು ಸೈತಾನ ಸಹವಾಸದಲ್ಲಿ ಇದ್ದವರ ಮೂಲಕ ಸಮಸ್ಯೆಗಳಿದೆ. ಆದ್ದರಿಂದ ಜಾಗ್ರತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಅಂತಾರೆ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಸಂಪೂರ್ಣವಾದ ಬಂಧವಾಗಿದೆ. ನೋಡಿದ್ರ, ಅಂದ್ರೆ ನಿಂದಿಸೋದಕ್ಕೂ ತಪ್ಪು ಹೊರಿಸೋದಕ್ಕೂ ಅವಕಾಶ ಇದ್ರೂ, ಕಾರಣಗಳಿದ್ದರೂ ಏನ್ ಮಾಡ್ಬೇಕಂತ ಹೇಳ್ತಾರೆ, ಬಿಟ್ಟು ಬಿಡ್ಬೇಡ ಅಂತ. ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದ್ಸರಿ ಆಲೋಚನೆ ಮಾಡಿ. ಅಂದ್ರೆ ಐಕ್ಯತೆಯಿಂದ ಇದ್ದಾಗ ಕುಟುಂಬದಲ್ಲಿ ಸಮಾಧಾನವಾಗಿರುತ್ತೆ. ಸಭೆಯವರೆಲ್ಲರ ಐಕ್ಯತೆವಾಗಿದ್ದಾಗ ಆ ಸಭೆ ಸಮಾಧಾನವಾಗಿ ಸಂತೋಷವಾಗಿ ಬೆಳೆಯುತ್ತೆ. ಊರಿನಲ್ಲಿ ಇದ್ದಂಥವ್ರು ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತೆ. ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾಗ, ಸಭೆಯವರೆಲ್ಲರೂ ಒಗ್ಗಟ್ಟಾಗಿದ್ದಾಗ, ಕ್ರೈಸ್ತರೆಲ್ಲರೂ ಒಗ್ಗಟ್ಟಾಗಿದ್ದಾಗ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತೆ. ಒಗ್ಗಟ್ಟಾಗಿದ್ದಾಗ. ಆದ್ರೆ ಒಗ್ಗಟ್ಟಾಗಿ ಇರೋಕೆ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂತ ನೋಡುವಾಗ, ಹೃದಯದಲ್ಲಿ ಸೈತಾನನಿಗೆ ಜಾಗ ಕೊಟ್ಟಿದ್ದಾರೆ ಲೋಕ. ಮೊಟ್ಟ ಮೊದಲು ಕುಟುಂಬ, ಸಭೆಯವರೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು. ಆಮೇಲೆ ಕ್ರೈಸ್ತರೆಲ್ಲರೂ ಒಗ್ಗಟ್ಟಾದಾಗ ಅವ್ರವ್ರ ಸಂಸ್ಥೆಗಳಿರ್ಲಿ, ಅವ್ರವ್ರ ಕೆಲಸ ಮಾಡ್ಲಿ, ಅವ್ರವ್ರ ಕೆಲಸ ಏನಿದೆಯೋ ಮಾಡ್ಕೊಂಡು ಹೋಗ್ಲಿ. ಆದ್ರೂ ಒಗ್ಗಟ್ಟಾಗಿದ್ದಾಗ ಹಿಂಗಿರುತ್ತೆ ಹೇಳಿ ಪ್ರಿಯರೇ, ಪ್ರಪಂಚನೇ ಬದಲಾಗುತ್ತೆ. ಆದ್ರೆ ಅದು ಬಹಳ ಕಷ್ಟವಾಗಿ ಕಾಣುತ್ತೆ. ಕನಿಷ್ಠ ಪಕ್ಷದಲ್ಲಿ ಕುಟುಂಬದಲ್ಲಿ, ಕನಿಷ್ಠ ಪಕ್ಷದಲ್ಲಿ ಸಭೆಯಾಗಿ ನಾವು ಇದ್ದಾಗ ಆತ್ಮಿಕವಾದಂತ ಆಶೀರ್ವಾದ ಪಡ್ಕೊಳ್ತೀವಿ, ಉನ್ನತವಾಗಿ ಬೆಳಿತೀವಿ, ಸಂತೋಷವಾಗಿ ಇರ್ತೀವಿ. ಒಳ್ಳೆ ರೀತಿಯಿಂದ ಮಾತಾಡೋಣ, ಒಬ್ಬರ ಬಳಿಯಲ್ಲಿ ಒಳ್ಳೆ ರೀತಿಯಿಂದ ಮಾತಾಡಿಕೊಳ್ಳೋಣ, ಪ್ರೀತಿಯನ್ನು ಹಂಚಿಕೊಳ್ಳೋಣ. ಅದು ಕೂಡ ಜಾಸ್ತಿ ಬೇಡ, ಯಾರೆಷ್ಟು ಮಾತಾಡ್ತಾರೆ ನೋಡ್ಕೊಳ್ಳೋಣ, ತಕ್ಕಷ್ಟು. ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬೇಡ, ಇನ್ನೊಬ್ಬರಿಗೆ ಹಿಂಸೆ ಕೊಡೋದು ಬೇಡ, ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರ್ದು. ಮಾತಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಎಷ್ಟೋ ಮಾತಾಡೋದಂತಲ್ಲ, ಇನ್ನೊಬ್ಬರಿಗೆ ದುಃಖ ಕೊಡದಂತೆ, ಇನ್ನೊಬ್ಬರಿಗೆ ಸಮಸ್ಯೆ ಉಂಟು ಮಾಡದಂತೆ ಬುದ್ಧಿವಂತಿಕೆಯಿಂದ ಜಾಣರಾಗಿ ಜೀವಿಸ್ಬೇಕು. ಇನ್ನೊಬ್ಬರಿಗೆ ನೋವಾಗುವಂತ ರೀತಿಯಲ್ಲಿ, ಬಾಧೆ ಪಡುವಂತ ರೀತಿಯಲ್ಲಿ, ದುಃಖ ಪಡುವಂತ ರೀತಿಯಲ್ಲಿ ಇರಕೂಡದು. ಇದು ದೇವರಿಗೆ ಆಲಯ, ಯೇಸು ಕ್ರಿಸ್ತರ ದೇಹದಲ್ಲಿ ಸೇರಿಸಲ್ಪಟ್ಟಂತ ಒಂದು ಅವಯವಾಗಿದೆ. ಈ ದೇಹಕ್ಕೆ ಏನ್ ಕೆಲಸ ಕೊಡಲ್ಪಟ್ಟಿದೆ ಆ ಕೆಲಸ ಮಾಡ್ಬೇಕು. ಇನ್ನೊಬ್ಬರಿಗೆ ಮೋಸ, ಇನ್ನೊಬ್ಬರಿಗೆ ಅನ್ಯಾಯ, ಚಾಡಿ ಹೇಳೋದು, ಇನ್ನೊಂದು ಮಾಡೋದು ಸ್ಟಾಪ್ ಆಗ್ಬೇಕು. ನಾವು ಆತ್ಮಿಕವಾಗಿ ನಾವು ಬೆಳಿತೀವಿ, ಉನ್ನತವಾಗಿ ಬೆಳಿತೀವಿ, ಐಕ್ಯವಾಗಿರ್ಬೇಕು, ಐಕ್ಯತೆಯಿಂದ ಇರ್ಬೇಕು. ಇದ್ದಾಗ್ಲೇನೆ ಬೆಳಿತೀವಿ. ಸಭೆ ಬೆಳೆಯುತ್ತೆ, ಕುಟುಂಬ ಬೆಳೆಯುತ್ತೆ, ಉನ್ನತವಾಗಿ ಬೆಳೆಯುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ದೇವರು ಆತ್ಮಿಕವಾಗಿ ಉನ್ನತವಾಗಿ ತಗೊಂಡು ಹೋಗ್ತಾರೆ. ಅದಕ್ಕೊಂದು ಸಮಯ ಬರುತ್ತೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಆತ್ಮಿಕವಾಗಿ ಉನ್ನತವಾಗಿ ಬೆಳಿಬೇಕು ಅಂತೇಳಿ ದೇವರ ಮನಸ್ಸು, ನಮ್ಮ ಮನಸ್ಸು. ಉನ್ನತವಾಗಿ ದೇವ್ರ ಬಗ್ಗೆ ಯೋಚನೆ ಮಾಡೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರಗಳು ತಂದೆ. ಮಹೋನ್ನತನೇ, ಸರ್ವಶಕ್ತನಾದಂತ ನಮ್ಮ ದೇವರೇ, ನಿಮ್ಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ಇಲ್ಲಿಯವರೆಗೆ ಕೆಲವು ಮಾತುಗಳನ್ನ ಮಾತನಾಡೋದಕ್ಕೆ, ನಿಮ್ಮ ವಾಕ್ಯಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ ತಂದೆ. ನಿಮ್ಮ ವಾಕ್ಯಗಳನ್ನ ತಿಳ್ಕೊಂಡಿದೆ. ಹೌದು ತಂದೆ, ನಿಮ್ಮ ವಾಕ್ಯದ ಪ್ರಕಾರ ಐಕ್ಯತೆಯಿಂದ
ಸಹೋದರರು ಐಕ್ಯತೆಯಿಂದ ಒಂದಾಗಿ ಜೀವಿಸಿದರೆ ಅದು ಎಷ್ಟೋ ಶ್ರೇಷ್ಠವಾದದ್ದು, ಉನ್ನತವಾದದ್ದು, ರಮ್ಯವಾದದ್ದು ಅಂತ ಹೇಳಿದ್ದೀರಾ. 1ನೇ ಶತಮಾನದಲ್ಲಿ ನೋಡುವಾಗ ನಿಮ್ಮ ಮಕ್ಕಳು ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ, ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಹಾಗೆ ಸಭೆಯಾಗಿ, ಚಿಕ್ಕ ಸಭೆ ತಂದೆ, ನಾವೆಲ್ಲರೂ ನಿಮ್ಮ ಮಕ್ಕಳಾಗಿರುವಂತ ನಾವು ಒಂದಾಗಿ ಒಗ್ಗಟ್ಟಾಗಿ ಅನೇಕ ಕಾರ್ಯಕ್ರಮಗಳು ಈ ಕರ್ನಾಟಕದಲ್ಲಿ ಮಾಡ್ಬೇಕು ತಂದೆ. ನಮ್ಮೆಲ್ಲರಿಗೂ ಬಲವನ್ನು, ಜ್ಞಾನವನ್ನು, ತಾಳ್ಮೆಯನ್ನು ದಯಪಾಲಿಸಿ. ಅನಾರೋಗ್ಯದಲ್ಲಿದ್ದಂತ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿ ತಂದೆ. ನಿಮ್ಮ ಮಗನಾಗಿರುವಂತ ಅನಿಲ್ ಕುಮಾರ್ಗೋಸ್ಕರ, ಆತನ ಕುಟುಂಬಗೋಸ್ಕರ, ಆತನನ್ನು ಪ್ರೀತಿಸಿಕೊಟ್ಟಿರುವಂತ ಮಕ್ಕಳಿಗೋಸ್ಕರ, ಮಕ್ಕಳಲ್ಲಿ ಆದಿ ಎಂಬ ಮಗುಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಕಿವಿ ನೋವಿಂದ ಮಗು ಬಾಧೆಯಲ್ಲಿದೆ ತಂದೆ. ಆ ಮಗುವನ್ನು ಮುಟ್ಟಿ ತಂದೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ ಅಂತ ಹೇಳಿ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀವಿ, ಬೇಡ್ತಾ ಇದೀವಪ್ಪ. ಯಾಕಂದ್ರೆ ನಿಮ್ಮ ಮಾತಿನಲ್ಲಿ ಆರೋಗ್ಯ ಇದೆ, ಶಕ್ತಿ ಇದೆ. ಅದೇ ರೀತಿಯಲ್ಲಿ ಚಿಕ್ಕ ತಿರುಪತಿಯಲ್ಲಿದ್ದಂತ ನಿಮ್ಮ ಮಗಳು ಲಕ್ಷ್ಮಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು ಮುಟ್ಟಿ ತಂದೆ, ಅನೇಕ ದಿನಗಳಿಂದ ಬಾಧೆಯಲ್ಲಿ, ಅನಾರೋಗ್ಯದಲ್ಲಿ ತಂದೆ, ನಿಮ್ಮ ಪಾದದ ಬಳಿಯಲ್ಲಿ ತಂದೆ ಅಪ್ಪ ಬೇಡ್ತಾ ಇದೀನಪ್ಪ, ಕನಿಕರಿಸಿ ಆ ಮಗಳನ್ನ ಮುಟ್ಟಿ, ಆ ಮಗಳಿಗೆ ಒಳ್ಳೆ ಆರೋಗ್ಯವನ್ನು ಕೊಡಿ. ಔಷಧಿಯನ್ನು ಬಳಸುವಾಗ ಆ ಔಷಧಿ ಮೂಲಕ ಇಲ್ಲ, ನಿಮ್ಮ ಮಾತಿನ ಮೂಲಕ ಹೇಗಿದ್ರು ಪರವಾಗಿಲ್ಲ ತಂದೆ, ಒಟ್ಟಿನಲ್ಲಿ ಆ ಮಗಳನ್ನ ಮುಟ್ಟಿ ಬಲಪಡಿಸಿ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಮುಂಡರಗಿಯಲ್ಲಿ ಇದ್ದಂತ ನಿಮ್ಮ ಮಗಳು ಲಕ್ಷ್ಮಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಅವರ ತಂದೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಗನನ್ನ ಮುಟ್ಟಿ ತಂದೆ, ಆ ಮಗನನ್ನ ಮುಟ್ಟಿ ಸಂಪೂರ್ಣ ಆರೋಗ್ಯವನ್ನ ದಯಪಾಲಿಸಿ, ಅನಾರೋಗ್ಯದಲ್ಲಿದ್ದಂತ ಮಗನನ್ನ ಬಲಪಡಿಸಿ ಅಂತ ಹೇಳಿ ಬೇಡ್ತಾ ಇದ್ದೀನಿ. ಪವಿತ್ರರವರ ಭಾವ ಅವರ ಕುಟುಂಬಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ ಕೃಪೆ ತೋರಿಸಿ. ಅದೇ ರೀತಿಯಲ್ಲಿ ತಂದೆ, ನಿಮ್ಮ ಮಗನಾಗಿರುವಂತಹ ದತ್ತಾತ್ರೇಯರಿಗೋಸ್ಕರ, ನಿಮ್ಮ ಮಗಳಾಗಿರುವಂತಹ ರಾಧಮ್ಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ನಿನ್ನೆ ವಾಮಿಟ್ ಮಾಡ್ಕೊಂಡಿರುವಂಥದ್ದು, ಅಂದ್ರೆ ಒಂದು ರೀತಿಯಲ್ಲಿ ಬಾಯಲ್ಲಿ ರಕ್ತ ಬಂದಿರುವಂಥದ್ದು ಕೇಳಿದೀನಿ ತಂದೆ. ಅದು ಏನ್ ಸಮಸ್ಯೆ ಅನ್ನೋದು ಗೊತ್ತಿಲ್ಲ. ಈ ದೇಹಕ್ಕೆ ಒಡೆಯರು ನೀವೇ, ದೇಹವನ್ನು ಕೊಟ್ಟವರು ನೀವೇ ತಂದೆ. ಆ ಮಗಳನ್ನ ಮುಟ್ಟಿ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಇನ್ನೂ ಸಭೆಯಲ್ಲಿ ಅನೇಕರು ಅನಾರೋಗ್ಯದಲ್ಲಿದ್ದರೆ, ಒಂದು ವೇಳೆ ಅಂತ ಮಕ್ಕಳನ್ನ ಮುಟ್ಟಿ ಸುರೇಶ್ ಅವ್ರ ಕುಟುಂಬವನ್ನು ಮುಟ್ಟಿ. ಅದೇ ರೀತಿಯಲ್ಲಿ ತಂದೆ, ಸಹೋದರ ಕುಮಾರ್ಗೋಸ್ಕರ, ಅವರ ಪತ್ನಿಯರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರಿಬ್ಬರನ್ನು ಗಂಡ ಹೆಂಡತಿಯರನ್ನು ಮುಟ್ಟಿ ತಂದೆ ಆಶೀರ್ವದಿಸಿ. ಇನ್ನು ತಂದೆ, ಪ್ರತಿಯೊಬ್ಬರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲಾರು ನಿಮ್ಮ ಮಕ್ಕಳು, ಎಲ್ಲಾರು ಆತ್ಮಿಕವಾಗಿ ಬೆಳಿಬೇಕು, ನಿಮ್ಮ ಜ್ಞಾನದಲ್ಲಿ ಬೆಳಿಬೇಕು, ಭಕ್ತಿಯಲ್ಲಿ ಬೆಳಿಬೇಕು, ದೃಢವಾದ ನಂಬಿಕೆಯಲ್ಲಿ ನಿಲ್ಲಬೇಕು, ದೃಢವಾಗಿ ನಿಲ್ಲಬೇಕು. ನಿಮ್ಮ ಸೇವೆಯಲ್ಲಿ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡಿ. ನಮ್ಮಲ್ಲಿ ಏನಾದ್ರೂ ಹಾಗೆ ದ್ವೇಷ, ಕಲ್ಮಶ ಇದ್ರೆ ಅದೆಲ್ಲ ತೆಗೆದುಹಾಕಿ ತಂದೆ. ಇರೋ ಕಾಲ ಸ್ವಲ್ಪ, ಯಾವಾಗ ಏನಾಗ್ತೀವೋ ಗೊತ್ತಿಲ್ಲ. ಇರೋಷ್ಟು ಕಾಲ ನಿಮ್ಮ ಸೇವೆ ಮಾಡಿ, ಈ ಜೀವಿತದಲ್ಲಿ ನಿಮ್ಮನ್ನ ಮಹಿಮೆ ಪಡಿಸಿ, ಉನ್ನತವಾಗಿ ಪರಿಚಯ ಮಾಡಿ, ಈ ಜೀವಿತ ಕಾಲ ಮುಗಿಸ್ಕೊಂಡು ನಿಮ್ಮ ಬಳಿಗೆ ಬರುವಂತೆ ಸಹಾಯ ಮಾಡಿ. ನಿಮ್ಮ ಮಗಳಾಗಿರುವಂತ ರೇಖಾರ್ ಅವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಬಲಪಡಿಸಿ, ಪ್ರತಿನಿತ್ಯ ಈ ಒಂದು ಕೆಲಸವನ್ನು ಭುಜದ ಮೇಲೆ ಭಾರ ಹೊತ್ತು ನಿಮ್ಮ ಮಕ್ಕಳು ಶ್ರದ್ಧೆಯಿಂದ ನಡ್ಕೊಳ್ತಾ ಇದ್ದಾರೆ. ಇನ್ನೂ ಆಶೀರ್ವದಿಸಿ, ಬಲಪಡಿಸಿ. ಆರ್ಥಿಕ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ದೀಕ್ಷಿತ ಒಂದು ಉದ್ಯೋಗದ ವಿಷಯದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನ ಬಲಪಡಿಸಿ. ಅದೇ ರೀತಿಯಲ್ಲಿ ಮನೋಜ್ಗೋಸ್ಕರ, ಅವ್ರ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನವೀನ್ಗೋಸ್ಕರ, ಅವ್ರ ಕುಟುಂಬಗೋಸ್ಕರ, ಮಂಜುನಾಥ್ರವ್ರಿಗೋಸ್ಕರ, ಅವ್ರ ಕುಟುಂಬದಗೋಸ್ಕರ, ಹಾಗೂ ನಿಮ್ಮ ಮಕ್ಕಳು ತಂದೆ ಸೇವಕರು, ಚಿಕ್ಕ ಚಿಕ್ಕ ಸೇವಕರಾಗಿ ವಾಕ್ಯವನ್ನು ಕಲಿತು ಬೆಳೆಯುವಂತ ಮಕ್ಕಳು ತಂದೆ, ಯಥಾರ್ಥವಾದಂತ ಮಕ್ಕಳು, ಅವರು ಆತ್ಮಿಕವಾಗಿ ಉನ್ನತವಾಗಿ ಬೆಳಿಬೇಕು ತಂದೆ. ಅದನ್ನ ಬೇಡ್ತಾ ಇದ್ದೀನಿ.
ಈ ಲೋಕದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ, ಈ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಕೆಲಸ ಇದೆ ತಂದೆ, ಕೆಲಸ ಕೊಟ್ಟಿದ್ದೀರಿ ತಂದೆ. ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಏಕ ಅಭಿಪ್ರಾಯದಿಂದ ಒಂದೇ ಮನಸ್ಸಿನಿಂದ ನಾವೆಲ್ಲರೂ ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಕೆಲಸ ಮಾಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಹರೀಶ್ ಕುಮಾರ್ಗೋಸ್ಕರ, ಸಾಯಿ ಕಿರಣ್ಗೋಸ್ಕರ, ರೀಟಾಗೋಸ್ಕರ, ಕವಿತಾಗೋಸ್ಕರ, ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲಾರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಮಾಡಬೇಕಾದಂತ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತೆ, ನಿಷ್ಠೆಯಿಂದ ಮಾಡುವಂತೆ, ನೀವು ಮೆಚ್ಚುವಂತ ರೀತಿಯಲ್ಲಿ ಕೆಲಸ ಮಾಡುವಂತೆ ಸಹಾಯ ಮಾಡಿ, ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೀರಪ್ಪ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.